ಒಂದೆರಡು ಮಣ್ಣುಗಳನ್ನು ನೋಡಲಾಗಿ ಮೂರನೆಯ ಪ್ರಕಾರದ ಮಣ್ಣು ಮೆಕ್ಕಲು ಮಣ್ಣು ಅಥವಾ ಕರಾವಳಿ ಮಣ್ಣು. ಮೆಕ್ಕಲು ಮಣ್ಣು ಅಂತಂದರೆ ನದಿಗಳು ಮೇಲ್ಕಣಿವೆ ಪಾತ್ರದಿಂದ ಸವೆತಕ್ಕೀಡಾದಂತಹ ಶಿಲಾದ್ರವ್ಯಗಳನ್ನು ಸಾಗಿಸಿಕೊಂಡು ಬಂದು ತಗ್ಗು ಪ್ರದೇಶಗಳಲ್ಲಿ ಸಂಚಯನಗೊಳಿಸುವುದರಿಂದ ನಿರ್ಮಾಣವಾಗುವ ಮಣ್ಣನ್ನು ಮೆಕ್ಕಲು ಮಣ್ಣು ಎಂದು ಕರೆಯಲಾಗುತ್ತದೆ. ಬೇರೆ ಮಣ್ಣುಗಳು, ನಾವು ಸಾಮಾನ್ಯವಾಗಿ ಮಣ್ಣುಗಳ ನಿರ್ಮಾಣ ಕಾರ್ಯವನ್ನು ನೋಡಿದಾಗ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣುಗಳು ನಿರ್ಮಾಣವಾಗ್ತವೆ ಅಂತ ಹೇಳ್ತೇವೆ. ಆದರೆ ಈ ಮಣ್ಣು ಅವುಗಳಿಂದ ಹೊರತಾಗಿರುವಂತಹ ಮಣ್ಣು, ಇದೊಂದು ವಿಭಿನ್ನವಾಗಿರುವಂತಹ ಮಣ್ಣಾಗಿದೆ. ಇದಕ್ಕೆ ಸ್ಥಳಾಂತರಿಸಲ್ಪಟ್ಟ ಮಣ್ಣು ಅಂತ ಕರೆಯಲಾಗ್ತದೆ. ಸ್ಥಳಾಂತರಿಸಲ್ಪಟ್ಟ ಮಣ್ಣು ಅಂದರೆ ಈ ಮಣ್ಣು ಉತ್ಪತ್ತಿಯಾಗುವುದೇ ಬೇರೆ ಸ್ಥಳದಲ್ಲಿ, ಅದು ಬಂದು ಸಂಗ್ರಹವಾಗುವುದೇ, ಕಂಡು ಬರುವುದೇ ಬೇರೆ ಸ್ಥಳದಲ್ಲಿ. ಉತ್ಪತ್ತಿ ಮತ್ತು ಅದರ ಹಂಚಿಕೆ ಸ್ಥಳಗಳು ಬೇರೆ ಬೇರೆಯಾಗಿರ್ತವೆ. ಹಾಗಾಗಿ ಇದನ್ನು ಸ್ಥಳಾಂತರಿತ ಮಣ್ಣು, ವಿಭಿನ್ನ ಮಣ್ಣು, ಉಳಿದ ಮಣ್ಣುಗಳಿಗಿಂತ ಬೇರೆ ವಿಧದ ಮಣ್ಣು ಅಂತ ಕರೆಯಲಾಗುತ್ತದೆ. ಅಂದರೆ ಮೆಕ್ಕಲು ಮಣ್ಣು ಅಂತಂದರೆ ಅದೇ ಹೇಳಿದಂಗೆ ನದಿಗಳು ಮೇಲ್ಕಣಿವೆ ಪಾತ್ರದಿಂದ ಶಿಲಾದ್ರವ್ಯಗಳನ್ನು ಸಾಗಿಸಿಕೊಂಡು ಬಂದು ತಗ್ಗು ಪ್ರದೇಶಗಳಲ್ಲಿ ಸಂಚಯನಗೊಳಿಸಿ ನಿರ್ಮಾಣವಾಗುವಂತಹ ಮಣ್ಣನ್ನು ಮೆಕ್ಕಲು ಮಣ್ಣು ಅಂತ ಕರೆಯಲಾಗುತ್ತದೆ. ಇದು ನದಿಗಳಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿ ಬಂದು ಸಂಚಯನಗೊಳ್ಳುವುದರಿಂದ ಈ ಮಣ್ಣಿಗೆ ಸ್ಥಳಾಂತರಿಸಲ್ಪಟ್ಟ ಮಣ್ಣು ಅಂತ ಕರೆಯಲಾಗುತ್ತದೆ. ಇದು ನದಿಗಳ ನಿರಂತರ ಕಾರ್ಯದಿಂದ ಸದಾಕಾಲ ಸಂಚಯನಗೊಳ್ತಾ ಹೋಗುವಂತಹ ಮಣ್ಣಾಗಿದೆ. ಪ್ರತಿ ಮಳೆಗಾಲ ಬಂದಾಗ ನದಿಗಳು ವೇಗವಾಗಿ ಹರಿಬೇಕಾದರೆ, ಪ್ರವಾಹ ಮಹಾಪೂರ ಬಂದಾಗ ಆ ಶಿಲಾಕಣಗಳೆಲ್ಲ ಬಂದು ನಿರಂತರವಾಗಿ ತಗ್ಗು ಪ್ರದೇಶಗಳಲ್ಲಿ ಪದರುಗಳ ರೂಪದಲ್ಲಿ ಒಂದರ ಮೇಲೆ ಒಂದು ಸಂಚಯನವಾಗ್ತಾನೆ ಇರ್ತವೆ. ಹಾಗಾಗಿ ಇದು ಹೆಚ್ಚು ಫಲವತ್ತಾಗಿರುವಂತಹ ಮಣ್ಣಾಗಿದೆ. ಉಳಿದ ಮಣ್ಣುಗಳಿಗಿಂತ ಹೆಚ್ಚು ಫಲವತ್ತತೆಯಾಗಿದೆ. ಏಕೆಂದರೆ ನೈಸರ್ಗಿಕವಾಗಿಯೇ ಪ್ರತಿ ವರ್ಷ ಹೊಸ ಮಣ್ಣು ಬಂದು ಸಂಚಯನಗೊಳ್ಳೋದೇ ಅದಕ್ಕೆ ಕಾರಣೀಭೂತವಾಗಿರ್ತದೆ. ಈ ಮಣ್ಣಿನಲ್ಲಿ ಮಧ್ಯಮ ಗಾತ್ರದ ಹರಳುಗಳು ಕಂಡು ಬರ್ತವೆ. ಇದು ನೋಡ್ಲಿಕ್ಕೆ ಚಹಾ ಪುಡಿ ಅಥವಾ ಸಾಸಿವೆ ಕಾಳಿಗೆ ಮಣ್ಣು ಕಾಣಿಸ್ತಾ ಇರ್ತವೆ. ಹೊಲದೊಳಗ ಈ ಹಳ್ಳ ಒಮ್ಮೊಮ್ಮೆ ಹಳ್ಳ ಕೊಚ್ಕೊಂಡು ಹೋಗಿರ್ತದೆ, ಅಲ್ಲೆಲ್ಲ ಕೊರಕಲು ಬಿದ್ದು ಬಿಡುತ್ತಾವೆ. ಕೆಲವೊಮ್ಮೆ ಹಿಂದೆಯಿಂದ ಬಂದಂಥ ಮಣ್ಣು ಅಲ್ಲೇ ಮತ್ತೆ ತುಂಬಿಕೊಂಡು ಬಿಟ್ಟಿರುತ್ತೆ. ಅದು ನೀವು ಕಪ್ಪು ಬಣ್ಣ ಇರುತ್ತೆ, ಚಹಾ ಪುಡಿ ಟೈಪು, ಸಾಸಿವೆ ಕಾಳು ಟೈಪು, ಅಂತಹ ಮಣ್ಣು. ಇದರೊಳಗ ಮಧ್ಯಮ ಗಾತ್ರದ ಕಣಗಳು ಕಂಡು ಬರ್ತವೆ. ಇನ್ನು ಈ ಮೆಕ್ಕಲು ಮಣ್ಣು ನದಿಗಳಿಂದ ಸಾಗಿ ಬರುವುದರಿಂದ ಭೂಮಿಯ ಮೇಲಿರುವಂತಹ ಅನೇಕ ಖನಿಜಾಂಶಗಳು, ರಾಸಾಯನಿಕಗಳು ನೀರಿನಲ್ಲಿ ವಿಲೀನಗೊಂಡಿರ್ತವೆ, ದ್ರಾವಣ ರೂಪದಲ್ಲಿ ಕರಗಿರ್ತವೆ. ಅಂತ ಕರಗಿರುವಂತಹ ರಾಸಾಯನಿಕ ದ್ರವ್ಯಗಳು ಈ ಮಣ್ಣಿನೊಳಗೆ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತವೆ. ಹಾಗಾದರೆ ಮೆಕ್ಕಲು ಮಣ್ಣಿನಲ್ಲಿ ಸಾಕಷ್ಟು ರಾಸಾಯನಿಕ ಅಂಶಗಳು ಕಂಡು ಬರ್ತವೆ, ಜೊತೆಗೆ ಸಸ್ಯ ಸಾರ ಕಂಡು ಬರ್ತದೆ, ಅಂದರೆ ಸಸ್ಯಗಳ ಅವಶೇಷಗಳು ಕಂಡು ಬರ್ತವೆ. ಆಮೇಲೆ ನೀರಿನಲ್ಲಿ ಸುಣ್ಣ ವಿಲೀನಗೊಂಡು ಆ ಸುಣ್ಣದ ಅಂಶ ಈ ಮೆಕ್ಕಲು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತದೆ. ಹಾಗಾಗಿ ಸಾಕಷ್ಟು ರಾಸಾಯನಿಕ ವಸ್ತುಗಳಿರ್ತವೆ, ಬೇಕಾದಂಥ ಸಸ್ಯ ಸಾರ ಕಂಡು ಬರ್ತದೆ, ಸಸ್ಯಗಳ ಬೆಳವಣಿಗೆ ಬೇಕಾದ ಸುಣ್ಣದ ಅಂಶ ಸಹಿತ ಕಂಡು ಬರ್ತದೆ. ಹಾಗಾಗಿ ಇದು ಕೃಷಿಗೆ ಅತಿ ಸೂಕ್ತವಾದ ಮಣ್ಣಾಗಿದೆ. ಹಾಗಾಗಿ ಎಲ್ಲ ಮಣ್ಣುಗಳಲ್ಲಿ ಮೆಕ್ಕಲು ಮಣ್ಣು ಹೆಚ್ಚು ಫಲವತ್ತಾಗಿರುವಂತಹ ಮಣ್ಣಾಗಿ ಪರಿಣಮಿಸಿದೆ. ಈ ಮೆಕ್ಕಲು ಮಣ್ಣು ಕಂಡು ಬರೋದು ಎಲ್ಲಿ ಬೇಕಲ್ಲಿ ಮೆಕ್ಕಲು ಮಣ್ಣು ಕಂಡು ಬರೋದಿಲ್ಲ. ಅದು ಕೇವಲ ನದಿಯ ಪಾತ್ರಗಳಲ್ಲಿ ಕಂಡು ಬರ್ತದೆ, ನದಿಯ ಅಂತ್ಯ ಭಾಗದಲ್ಲಿ ಕಂಡು ಬರ್ತದೆ. ಅಂದ್ರೆ ನದಿಯ ಮಹಾಪೂರ ಮೈದಾನಗಳನ್ನು ಕರಿತೇವೆ. ನದಿಗೆ ಪ್ರವಾಹ ಉಂಟಾದಾಗ ಮಳೆಗಾಲದಲ್ಲಿ ತನ್ನ ಮಟ್ಟವನ್ನು ಮೀರಿ ಹರಿತದೆ. ಮಟ್ಟವನ್ನು ಮೀರಿ ಹರಿದಾಗ ನದಿ ಪಾತ್ರದ ಈ ಕೆಳಗಳಲ್ಲಿ ಎರಡೂ ಬದಿಗಳಲ್ಲಿ ನೀರು ಹರಿಬೇಕಾದ್ರೆ ಅಲ್ಲಿ ನಿಧಾನವಾಗಿ ಹರಿತಾ ಇರ್ತ ಎರಡೂ ಬದಿಗಳಲ್ಲಿ. ಅಲ್ಲಿ ಹಿಂದಿನಿಂದ ಬಂದಂತಹ ಶಿಲಾದ್ರವ್ಯಗಳು ಸಂಚಯನವಾಗ್ತಾ ಹೋಗ್ತವೆ. ಅದು ನಾವು ಪ್ರವಾಹ ಮೈದಾನ, ಫ್ಲಡ್ ಪ್ಲೇನ್ ಅಂತ ಕರಿತೀವಲ್ಲ, ಅಂತ ಒಂದು ಪ್ರವಾಹ ಮೈದಾನದಲ್ಲಿ, ಮಹಾಪೂರ ಮೈದಾನದಲ್ಲಿ ಮೆಕ್ಕಲನ್ನು ಸಂಚಯನಗೊಂಡಿರ್ತದೆ. ಇನ್ನು ನದಿಗಳು ಅಂತಿಮವಾಗಿ ಸಮುದ್ರವನ್ನು ಸೇರಬೇಕಾದ್ರೆ ಅಲ್ಲಿ ಒಮ್ಮೆಲೆ ಸೇರೋದಿಲ್ಲ. ಸಮುದ್ರದ ಅಲೆಗಳು ಈ ಕಡೆಯಿಂದ ಬರ್ತಿರ್ತವೆ, ನದಿ ಈ ಕಡೆ ಹೋಗ್ತಾ ಇರುತ್ತೆ. ನದಿಯ ನೀರು ಒಮ್ಮೆ ಸಮುದ್ರದ ಒಳಗಡೆ ಸೇರಲಿಕ್ಕೆ ನದಿಯ ಅಲೆಗಳು, ಸಮುದ್ರದ ಅಲೆಗಳು ಬಿಡೋದಿಲ್ಲ. ಹಾಗಾಗಿ ನದಿಯ ನೀರು ಕ್ರಮವಾಗಿ ಹಂತ ಹಂತವಾಗಿ ಅಲೆಗಳಿಗೆ ಸರಿದಾಗ ಸಮುದ್ರಕ್ಕೆ ಸೇರಬೇಕಾಗ್ತದೆ. ಅಲ್ಲಿ ಈ ನದಿಯ ವೇಗಕ್ಕೆ ತಡೆಯಾಗುವುದರಿಂದ
ಹಿಂದಿನಿಂದ ಬಂದಂತಹ ಎಲ್ಲಾ ವಸ್ತುಗಳು ಏನಾಗಿರ್ತವೆ, ಈ ಮೆಕ್ಕಲು ಮಣ್ಣು ಏನಾಗ್ತದೆ ಆ ಕರಾವಳಿ ಪ್ರದೇಶದಲ್ಲಿ ಸಂಚಯನಗೊಳ್ಳುತ್ತದೆ. ಹಾಗಾಗಿ ಇದು ಎರಡೂ ಪ್ರದೇಶಗಳಲ್ಲಿ ಸಂಚಯನಗೊಳ್ಳುವಂತಹ ಮಣ್ಣು, ಕಂಡು ಬರುವಂತಹ ಮಣ್ಣು. ಒಂದು ಪ್ರವಾಹ ಮೈದಾನದಲ್ಲಿ, ಇನ್ನೊಂದು ಅಂತಿಮವಾಗಿ ನದಿಮುಖಜ ಭೂಮಿಗಳು ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಕರಾವಳಿ ಪ್ರದೇಶದಲ್ಲಿ ಈ ಮಣ್ಣು ಕಂಡು ಬರುವುದರಿಂದ ಇದನ್ನ ಕರಾವಳಿ ಮಣ್ಣು ಅಂತ ಸಹಿತ ಕರೆಯಲಾಗ್ತದೆ. ಯಾಕೆಂದ್ರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರುತ್ತದೆ. ಇನ್ನು ಕೃಷಿಯ ದೃಷ್ಟಿಯಿಂದ ಮೆಕ್ಕಲು ಮಣ್ಣು ನೋಡಿದ್ರೆ ನಾವು ಆಗಲೇ ಹೇಳಿದಂಗ, ತಮಗೆಲ್ಲರೂ ಗೊತ್ತಿದ್ದಂಗ, ಬೇರೆ ಮಣ್ಣುಗಳಿಗೆ ಹೋಲಿಸಲಾಗಿ ಮೆಕ್ಕಲು ಮಣ್ಣು ಹೆಚ್ಚು ಫಲವತ್ತಾಗಿರ್ತದೆ. ಯಾಕೆಂದ್ರೆ ನೈಸರ್ಗಿಕವಾಗಿ ಪ್ರತಿ ವರ್ಷ ಅದು ಸಂಚಯನಗೊಳ್ತಾನೆ ಇರ್ತದೆ, ಫಲವತ್ತತೆ ನಿರಂತರವಾಗಿ ತುಂಬಿಕೊಳ್ತಾನೆ ಇರ್ತದೆ. ಹಾಗಾಗಿ ಬೇಕಾದ ಬೆಳೆಗಳನ್ನು ನಾವು ಕೃಷಿ ಬೆಳೆಗಳನ್ನು ಇದರಲ್ಲಿ ಬೆಳೆಯಬಹುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭದಾಯಕವಾದ ಬೆಳೆಗಳು ಯಾವಪ್ಪ ಅಂತಂದ್ರೆ ಗೋಧಿ, ಭತ್ತ, ಸೆಣಬು, ಆಮೇಲೆ ಹತ್ತಿ, ಇವುಗಳನ್ನ ಅಧಿಕ ಪ್ರಮಾಣದಲ್ಲಿ ನಾವು ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯಬಹುದು. ಅದರಲ್ಲಂತೂ 3 ಬೆಳೆಗಳು, ಗೋಧಿ, ಭತ್ತ, ಕಬ್ಬು, ಇವು ಹೆಚ್ಚು ಲಾಭದಾಯಕವಾದ ಬೆಳೆಗಳಾಗಿರ್ತವೆ. ಜೊತೆಗೆ ಸೆಣಬನ್ನು ಬೆಳೆಯಬಹುದು. ನಮ್ಮ ರಾಜ್ಯದ ಸೆಣಬು ಬೆಳೆ ಕಡಿಮೆ. ಈ ಪಶ್ಚಿಮ ಬಂಗಾಳದಲ್ಲೆಲ್ಲ ಹೋದ್ರೆ ಈ ಮೆಕ್ಕಲು ಮಣ್ಣಿನ ಪ್ರದೇಶದಲ್ಲಿ ನದಿಮುಖಜ ಭೂಮಿಯಲ್ಲಿ ಸೆಣಬನ್ನು ಸಹಿತ ಬೆಳೆಯಲಾಗ್ತದೆ. ಇನ್ನು ನಮ್ಮಲ್ಲಿ ಕರಾವಳಿ ಪ್ರದೇಶಗಳಿಗೆ ಹೋದ್ರೆ ಬಾಳೆ, ಅಡಿಕೆ, ತೆಂಗು, ಎಣ್ಣೆ ಕಾಳುಗಳನ್ನು ಸಹಿತ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯಲಾಗ್ತದೆ. ಇದಿಷ್ಟು ಕರ್ನಾಟಕದಲ್ಲಿ ಕಂಡುಬರುವ ಮೆಕ್ಕಲು ಮಣ್ಣಿನ ಬಗ್ಗೆ. ಇನ್ನು ಕೊನೆಯ ಮಣ್ಣಿನ ಪ್ರಕಾರ ಜಂಬಿಟ್ಟಿಗೆ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಅಂತಂದ್ರೆ ನಮ್ಮ ಭಾಗದೊಳಗೆ ಇದನ್ನು ನಾವು ನೋಡಿರೋದು ಕಡಿಮೆ, ನಾವು ನೀವು. ಅದು ಹೊಸ ಟೈಪ್, ಹೊಸ ಮಣ್ಣು ಅನಿಸುತ್ತೆ. ಅದು ನೋಡ್ಲಿಕ್ಕೆ ಕೆಂಪು ಬಣ್ಣವನ್ನೇ ಹೊಂದಿರ್ತದೆ. ಈ ಇಟ್ಟಂಗಿ ಒಡೆದು ಪುಡಿ ಆದಾಗ ಅದು ಹೇಗೆ ಇರ್ತದಲ್ಲ ಆ ಟೈಪ್ ಜಂಬಿಟ್ಟಿಗೆ ಮಣ್ಣು, ಹರಳು ಕಲ್ಲು ಅದರೊಳಗೆ ಇರ್ತವೆ. ಇತ್ತೀಚೆಗೆ ಕಂಪೌಂಡ್ಗಳನ್ನು ಕಟ್ತಿರ್ತಾರೆ ನಮ್ಮ ಸೈಡ್. ಅದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಹೋದ್ರೆ, ಮಡಿಕೇರಿ ಜಿಲ್ಲೆ ಕರಾವಳಿ ಇದೆ, ಮಲೆನಾಡು ಪ್ರದೇಶ, ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಮನೆಯನ್ನು ಕಟ್ಟಿರ್ತಾರೆ ಇಟ್ಟಿಗೆಯಿಂದ. ಅವು ಇಟ್ಟಿಗೆ ದೊಡ್ಡ ಇರ್ತಾವ, ನಮ್ಮ ಸಿಮೆಂಟ್ ಬ್ಲಾಕ್ ಇರ್ತಾವ. ಹಂಗ ಆ ಟೈಪ್ ನೆಲ ಕಟ್ ಮಾಡಿ ಅದನ್ನ ಸುಟ್ಟಿರದಲ್ಲೇ ಅದನ್ನ ನೇರವಾಗಿ ಮನೆ ಕಟ್ತಿರ್ತಾರೆ. ಅದನ್ನ ಜಂಬಿಟ್ಟಿಗೆ ಅಂತ ಕರಿತೀವಿ ನಾವು. ನಮ್ಮಲ್ಲಿ ಈಗ ಕಂಪೌಂಡ್ ಕಟ್ಟಲಿಕ್ಕೆ ಅದನ್ನೆಲ್ಲ ಈ ಕಡೆ ತಂದ ಯೂಸ್ ಮಾಡ್ತಿರ್ತಾರೆ, ನೀವು ನೋಡಿರೋ ಇಲ್ಲೋ, ಅದು ಜಂಬಿಟ್ಟಿಗೆ ಅಂತ ಕರಿತೇವೆ. ಅಂತ ಒಂದು ಶಿಲೆಯಿಂದ ಶಿಥಿಲೀಕರಣಗೊಂಡು ಈ ಮಣ್ಣು ನಿರ್ಮಾಣವಾಗಿರ್ತದೆ. ಅಂದ್ರೆ ಜಂಬಿಟ್ಟಿಗೆ ಮಣ್ಣು ಅಂದ್ರೆ ಅದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಅಧಿಕ ಮಳೆಯಾಗುವ ಮತ್ತು ಅಧಿಕ ಉಷ್ಣತೆಯನ್ನು ಹೊಂದಿರುವಂತಹ ಪ್ರದೇಶಗಳಲ್ಲಿ ನಿರ್ಮಾಣವಾದ ಮಣ್ಣನ್ನ ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರೆಯಲಾಗುತ್ತದೆ. ಅಂದ್ರೆ ಅದು ಅತ್ಯಧಿಕ ಮಳೆಯಾಗುವ ಪ್ರದೇಶದಲ್ಲಿ, ಅಧಿಕ ಉಷ್ಣತೆ ಇರುವಂತಹ ಪ್ರದೇಶದಲ್ಲಿ ಇಂತಹ ಮಣ್ಣು ನಿರ್ಮಾಣವಾಗಿರುತ್ತದೆ. ಈಗ ಅಧಿಕ ಉಷ್ಣತೆಯಿಂದ ಅಲ್ಲಿರುವಂತಹ ಭೂಮಿ ಸೀಳು ಬಿಡ್ತದೆ. ಜೊತೆಗೆ ಮಳೆಯು ಅಧಿಕ ಪ್ರಮಾಣದಲ್ಲಿ ಆಗೋದ್ರಿಂದ ಆ ಸೀಳು ಬಿಟ್ಟ ಭೂಮಿ ಏನಾಗುತ್ತೆ, ಪುಡಿ ಪುಡಿಯಾಗಿ ಬಿಡುತ್ತದೆ, ಅದು ನೀರಿಗೆ ಕರಗಿ ಬಿಡುತ್ತದೆ. ಅಂತ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ನಿರ್ಮಾಣವಾಗುತ್ತದೆ. ಈ ಮಣ್ಣು ನಿರ್ಮಾಣದ ಅವಧಿಯಲ್ಲಿ, ಅದು ಯಾವಾಗ ನಿರ್ಮಾಣವಾಗಿರ್ತದೆ ಆಗ ದಟ್ಟ ಕೆಂಪು ಬಣ್ಣವನ್ನು ಹೊಂದಿರ್ತದೆ. ಮತ್ತು ಕಾಲಕ್ರಮೇಣ ಅದು ಗಾಳಿಗೆ ಓಪನ್ ತೆರೆದು ಬಿಡ್ತಪ್ಪ ಅಂತಂದ್ರೆ ಅದು ಒಣಗಿ ಹೋಗಿಬಿಡುತ್ತ, ಒಣಗಿ ಚಿತ್ರಗೊಂಡು ಪುಡಿಯಾಗುತ್ತ. ಆಗ ಅದು ತೆಳು ಕೆಂಪು ಬಣ್ಣವನ್ನ ಹೊಂದುತ್ತದೆ. ಅಂದ್ರೆ ನಿರ್ಮಾಣದ ಅವಧಿಯಲ್ಲಿ ದಟ್ಟ ಗಾಢ ಕೆಂಪು ಬಣ್ಣವನ್ನು ಹೊಂದಿದರೆ ಅದು ಗಾಳಿಗೆ ತೆರೆದಾಗ ಬಿರುಸಾಗಿ ಚಿತ್ರಗೊಂಡು ತೆಳುವಾದ ಬಣ್ಣವನ್ನ ಅದು ತಾಳುತ್ತದೆ. ಇದ್ರೊಳಗ ಜಂಬಿಟ್ಟಿಗೆ ಮಣ್ಣಿನೊಳಗ ಕಬ್ಬಿಣಾಂಶ, ಸಿಲಿಕಾಂಶ ಮತ್ತು ಅಲ್ಯೂಮಿನಿಯಂ ಆಕ್ಸೈಡಿನ ಪ್ರಮಾಣ ಅತ್ಯಧಿಕ ಪ್ರಮಾಣದಲ್ಲಿರ್ತದೆ. ಇವೆಲ್ಲ ಬಿರುಸಾಗಿರುವಂತಹ ಕಣಗಳು. ಹಾಗಾದ್ರೆ ಇಂಥ ಬಿರುಸಾಗಿರುವಂತಹ ಕಣಗಳು ಈ ಮಣ್ಣಿನಲ್ಲಿ ಉಳ್ಕೊಂಡು ಬಿಟ್ಟಿರ್ತವೆ. ಅಂದ್ರೆ ಅಂತಹ ಒಂದು ಖನಿಜಾಂಶವನ್ನು ಹೊಂದಿರುವಂತಹ ಶಿಲಾಚೂರುಗಳು ಈ ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರ್ತವೆ. ಈ ಮಣ್ಣು ತೊಳೆಯುವಿಕೆಗೆ ಒಳಗಾಗ್ತದೆ. ಅಂದ್ರೆ ಆ ಮಣ್ಣು ನಿರ್ಮಾಣವಾಗಿರ್ತದಲ್ಲ, ಮಣ್ಣು ನಿರ್ಮಾಣವಾದಾಗ ಅಲ್ಲಿ ಮಳೆಯ ಪ್ರಮಾಣವು ಅಧಿಕವಾಗಿರ್ತದೆ. ಬಿಸಿಲಿಗೆ ಆ ಮಣ್ಣು ಪುಡಿ ಪುಡಿಯಾಗಿ ಬಿಡುತ್ತ, ಅದರಲ್ಲಿ ಈ ಎಲ್ಲ ಬಿರುಸಾದ ಅಂಶಗಳು ವಿಲೀನಗೊಂಡಿರ್ತವೆ. ಮಳೆಯಾದಾಗ ಸೂಕ್ಷ್ಮ ಕಣಗಳು, ಜೇಡಿ ಕಣಗಳು, ಮಣ್ಣಿನ ಕಣಗಳು ಮಳೆಯ ರಭಸಕ್ಕೆ, ಮಳೆಯ ನೀರಿನ ಜೊತೆಗೆ ವಿಲೀನಗೊಂಡು ಹರಿದು ಹೋಗಿಬಿಡ್ತವೆ. ಕೆಸರಿನ ರೂಪದಲ್ಲಿ ಹರಿದು ಹೋಗಿಬಿಡ್ತವೆ. ಕೆಸರಿನ ರೂಪದಲ್ಲಿ ಹರಿದು ಹೋದಾಗ ಅಲ್ಲಿ ಉಳಿಯೋದು ಕೇವಲ ಒರಟು ಕಣಗಳು, ಬಿರುಸಾದ ಕಣಗಳು, ಹರಳುಗಳು, ಕಲ್ಲುಗಳು ಮಾತ್ರ ಉಳಿತವೆ. ಹಾಗಾಗಿ ಇವು ಅಷ್ಟೊಂದು ಆಳವಾದ ಮಣ್ಣು ಆಗಿರುವುದಿಲ್ಲ. ಅದನ್ನ ತೊಳೆಯುವಿಕೆ, ಲೀಚಿಂಗ್ ಪ್ರೊಸೆಸ್ ಅಂತ ಕರಿತೇವೆ. ಅದೆಲ್ಲ ಅಧಿಕ ಮಳೆ ನೀರು ಜೊತೆಗೆ ಅದರಲ್ಲಿರುವ ಸೂಕ್ಷ್ಮ ಕಣಗಳು, ಆ ಫಲವತ್ತಾದ ಕಣಗಳು, ಖನಿಜ ಅಂಶಗಳು ತೊಳ್ಕೊಂಡು ಹೋಗಿಬಿಡ್ತವೆ. ಕೇವಲ ಉಳಿಯೋದು ಕಬ್ಬಿಣದ ಸಂಯುಕ್ತಗಳು, ಸಿಲಿಕಾಂಶ, ಅಲ್ಯೂಮಿನಿಯಂ ಆಕ್ಸೈಡ್ ಮಾತ್ರ, ಒರಟಾದ ಕಣಗಳು ಮಾತ್ರ ಉಳಿತವೆ. ಹಾಗಾಗಿ ಸೂಕ್ಷ್ಮ ಕಣಗಳು ತೊಳೆದು ಹೋಗುವ ಕಾರಣ ಇದು ನಿರುಪಯುಕ್ತವಾದ ಮಣ್ಣು ಅಂತ ಪರಿಗಣಿಸಲಾಗ್ತದೆ. ಕೃಷಿಗೆ ಅದು ಯೋಗ್ಯವಾದ ಮಣ್ಣು ಅಲ್ಲವೇ ಇಲ್ಲ. ಜೊತೆಗೆ ಸುಣ್ಣದ ಅಂಶ
ಸುಣ್ಣ ರಂಜಕದ ಕೊರತೆಯಿಂದ ಈ ಮಣ್ಣು ಆಮ್ಲಯುಕ್ತ ಮಣ್ಣಾಗಿ ಪರಿವರ್ತನೆಯಾಗಿ ಬರ್ತದೆ. ಹಾಗಾದ್ರೆ ಆಮ್ಲಯುಕ್ತ ಮಣ್ಣಿನೊಳಗೆ ನಾವು ಯಾವುದೇ ಬೆಳೆಗಳನ್ನು ಉತ್ತಮವಾಗಿ ಬೆಳೆಯಲಿಕ್ಕೆ ಆಗೋದಿಲ್ಲ. ಜೊತೆಗೆ ಇಲ್ಲಿ ಬಿರುಸಾದ ಕಣಗಳು, ಶಿಲಾಚೂರುಗಳು ಇರುವುದರಿಂದ ಈ ಮಣ್ಣು ಸರಂಧ್ರವಾಗಿರ್ತದೆ. ಕೆಂಪು ಮಣ್ಣು ಅಂತ ಹೇಳಿದ್ರೆ ಒಂದನೇ ಮಣ್ಣು, ಅದೇ ಟೈಪ್ದೊಳಗೆ ಹರಳುಗಳು ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ, ಒರಟು ಕಣಗಳಿರುವುದರಿಂದ, ದೊಡ್ಡ ದೊಡ್ಡ ಕಲ್ಲುಗಳು ಇರುವುದರಿಂದ ಸೂಕ್ಷ್ಮ ಕಣಗಳೆಲ್ಲ ತೊಳೆದು ಹೋಗಿಬಿಡ್ತವೆ. ಸರಂಧ್ರವಾಗುವ ಕಾರಣ ಗಾಳಿಗೆ ಬೇಗನೆ ಒಣಗಿ ಬಿರುಸಾಗಿ ಛಿದ್ರಗೊಂಡು ಹೋಗಿ ಬಿಡುತ್ತದೆ. ಛಿದ್ರಗೊಂಡಾಗ ಮಳೆಯಾದಾಗ ಸೂಕ್ಷ್ಮ ಕಣಗಳು ತೊಳೆದುಕೊಂಡು ಹೋಗಿ ಬಿಡುತ್ತವೆ. ಹಾಗಾಗಿ ಕೃಷಿಗೆ ಸೂಕ್ತವಲ್ಲ. ಆದರೆ ಈ ಮಣ್ಣನ್ನ ಇತ್ತೀಚೆಗೆ ಅಂದ್ರೆ ವಾಣಿಜ್ಯ ಮಾದರಿಯ ವ್ಯವಸಾಯ ಪ್ರಪಂಚದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಈ ಮಣ್ಣಿನ ಮಹತ್ವ ಹೆಚ್ಚಿಗೆ ಆಗಿಬಿಡ್ತು. ಯಾಕೆ ಹೆಚ್ಚಿಗೆ ಆಗಿಬಿಡ್ತಪ್ಪ ಅಂದ್ರೆ ಇದು ನಮ್ಮಂತ ಬೇಸಾಯಕ್ಕೆ ಸೂಕ್ತವಾದ ಮಣ್ಣು ಅಲ್ಲ. ಆದರೆ ತೋಟಗಾರಿಕಾ ಬೆಳೆಗಳಿಗೆ ಜೆಬ್ಬಿಟ್ಟಿಗೆ ಮಣ್ಣು ಅತಿ ಸೂಕ್ತವಾಗಿರುವಂತ ಮಣ್ಣಾಗಿ ಇಂದು ಪರಿಣಮಿಸಿದೆ. ಅಂದ್ರೆ ತೋಟಗಾರಿಕಾ ಬೆಳೆಗಳಂತಂದ್ರೆ ಯಾವುವು? ಕಾಫಿ, ಚಹಾ, ರಬ್ಬರ್, ಅಡಿಕೆ, ತೆಂಗು ಈ ಬೆಳೆಗಳು. ಅದರೊಳಗಿನ ಕಾಫಿ, ಚಹಾ, ರಬ್ಬರ್ ಇವು ಇಂದು ಅತಿ ಮಹತ್ವದ ಪ್ರಪಂಚದಲ್ಲಿಯೇ ಹಣಕಾಸಿನ ವಾಣಿಜ್ಯ ಬೆಳೆಗಳು ಹೌದು, ತೋಟಗಾರಿಕಾ ಬೆಳೆಗಳು ಹೌದು. ಈ ಕಾಫಿ, ಚಹಾ, ರಬ್ಬರ್ ಬೆಳೆಗಳ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಈ ಕಾಫಿ, ಚಹಾ, ರಬ್ಬರ್ ಬೆಳೆಗಳಿಗೆ ಬೇಕಾಗಿರುವಂತಹ ಭೌಗೋಳಿಕ ಅಂಶಗಳು, ಜಿಯೋಗ್ರಫಿಕಲ್ ಕಂಡೀಷನ್ಸ್ ಎಂತವ್ರು ಬೇಕಪ್ಪ ಅಂತಂದ್ರೆ ಆ ಮೂರು ಬೆಳೆಗಳಿಗೆ ಅಧಿಕ ಉಷ್ಣಾಂಶ ಬೇಕು, ಅಧಿಕ ಮಳೆ ಆಗ್ತಿರಬೇಕು, ಶಾಖ ಮತ್ತು ಆರ್ದ್ರಯುಕ್ತ ವಾಯುಗುಣ ಇರಬೇಕು, ಅಧಿಕ ಮಳೆ, ಅಧಿಕ ಉಷ್ಣತೆ ಇರಬೇಕು. ಮಳೆ ಅಧಿಕವಾದರೂ ಬುಡದಲ್ಲಿ ಬೇರಿನಲ್ಲಿ ನೀರು ನಿಲ್ಲಬಾರದು, ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಅಂತಹ ಒಂದು ಭೌಗೋಳಿಕ ಅಂಶಗಳು ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾಗಿವೆ. ಹಾಗಾದ್ರೆ ಆ ಎಲ್ಲಾ ಭೌಗೋಳಿಕ ಅಂಶಗಳನ್ನ ಜೆಬ್ಬಿಟ್ಟಿಗೆ ಮಣ್ಣು ಹೊಂದಿದೆ. ಹಾಗಾಗಿ ಇತ್ತೀಚೆಗೆ ಪ್ರಪಂಚದಾದ್ಯಂತ ಜೆಬ್ಬಿಟ್ಟಿಗೆ ಮಣ್ಣು ತೋಟಗಾರಿಕಾ ಬೆಳೆಗಳಿಗೆ, ಈ ಒಂದು ಪ್ರಮುಖ ವಾಣಿಜ್ಯ ಬೆಳೆಗಳಿಗೆ ಅದು ಅತಿ ಸೂಕ್ತವಾಗಿರುವಂತಹ ಮಣ್ಣಾಗಿ ಪರಿಣಮಿಸಿದ್ದು, ಲಾಭದಾಯಕವಾದ ಮಣ್ಣಾಗಿ ಅದು ಪರಿಣಮಿಸಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಇದರ ಹಂಚಿಕೆಯನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಸಂಪೂರ್ಣ ಪಶ್ಚಿಮ ಘಟ್ಟಗಳ ಇಳಿಜಾರಿನೊಳಗ ಈ ಮಣ್ಣು ನಿರ್ಮಾಣವಾಗ್ತದೆ. ಪಶ್ಚಿಮ ಘಟ್ಟಗಳ ಬದಿಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಇಲ್ಲಿನ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಆಮೇಲೆ ಕೊಡಗು ಜಿಲ್ಲೆ, ಆಮೇಲೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳ ಪೂರ್ವ ಭಾಗ ಅಂದ್ರೆ ಸಹ್ಯಾದ್ರಿ ಘಟ್ಟಗಳ ಸರಣಿಯನ್ನು ಬರ್ತಲ್ಲ, ಆ ಸರಣಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಮೆಕ್ಕಲು, ಪಾಸೋಡೆ, ಜೆಬ್ಬಿಟ್ಟಿಗೆ ಮಣ್ಣು ನಿರ್ಮಾಣವಾಗಿದೆ. ಹಾಗಾದ್ರೆ ಅಲ್ಲಿ ನಾವು ಹಿಂದೆ ನಿಮಗೆಲ್ಲ ಗೊತ್ತಿದೆ, ಪಶ್ಚಿಮ ಘಟ್ಟಗಳ ಪಶ್ಚಿಮ ಬದಿಯೊಳಗೆ ಏನಾಗುತ್ತಾ ಉಷ್ಣಾಂಶಕ್ಕೆ ಅಧಿಕ ಇದ್ದೇ ಇರುತ್ತೆ. ಅಲ್ಲೇ ಮನ್ಸೂನ್ ಮಾರುತಗಳು ಹೊಡೆಯೋದ್ರಿಂದ ಅಧಿಕ ಪ್ರಮಾಣದಲ್ಲಿ ಮಳೆಯಾಗ್ತದೆ. ಅಂತ ಪ್ರದೇಶದಲ್ಲಿ ಶಾಖ ಮತ್ತು ಆರ್ದ್ರಯುಕ್ತ ವಾತಾವರಣ, ಅಲ್ಲಿ ಈ ಮಣ್ಣು ನಿರ್ಮಾಣವಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಈ ಒಂದು ಪಟ್ಟಿಯಲ್ಲಿ ಸಂಪೂರ್ಣವಾಗಿ ಈ ಮಣ್ಣು ನಿರ್ಮಾಣವಾಗಿದೆ. ಹಾಗಾದ್ರೆ ನಮ್ಮಲ್ಲಿ ಕರ್ನಾಟಕದೊಳಗ ಎಲ್ಲೆಲ್ಲಿ ಚಹಾ, ಕಾಫಿ, ರಬ್ಬರ್, ಅಡಿಕೆ ತೋಟಗಳವಲ್ಲ ಅವೆಲ್ಲ ಜೆಬ್ಬಿಟ್ಟಿಗೆ ಮಣ್ಣನ್ನು ಒಳಗೊಂಡಿರುವಂತಹ ಒಂದು ಪಟ್ಟಿಯಾಗಿದೆ. ಇದು ಮಣ್ಣಿನ 4ನೇ ವಿಧ ಅಥವಾ ಕರ್ನಾಟಕದ ಕೊನೆಯ ಮಣ್ಣಿನ ಒಂದು ವಿಧವಾಗಿದೆ. ಹೀಗೆ ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಭೂ ಮೇಲ್ಮೈ ಲಕ್ಷಣಗಳು ಮತ್ತು ಭೂಸ್ವರೂಪಗಳು, ಇಲ್ಲಿರುವಂತಹ ಸಸ್ಯವರ್ಗ, ಇಲ್ಲಿರುವಂತಹ ಒಂದು ವಾಯುಗುಣದ ಆಧಾರದ ಮೇಲಿಂದ ರಾಜ್ಯದಲ್ಲಿ ಕಂಡುಬರುವಂತಹ ಮಣ್ಣನ್ನ 4 ಪ್ರಕಾರಗಳಾಗಿ ವರ್ಗೀಕರಿಸಲಾಗುತ್ತದೆ. ಅವುಗಳ ವಿವರಣೆ ಇಲ್ಲಿ ಮುಗಿಯುತ್ತದೆ. ಇನ್ನು ಮುಂದೆ ಮಣ್ಣಿನ ಸವೆತ, ನಮ್ಗೆ ಅದ್ರ ಬಗ್ಗೆ ನಾಳೆ ಸ್ವಲ್ಪ ಇರಬೇಕಾಗುತ್ತಾ, ಎಕ್ಸಾಮ್ ಯಾವಾಗ ಒಮ್ಮೆ ಕೇಳ್ತಿರ್ತಾರೆ ಅದನ್ನ. ಮಣ್ಣಿನ ಸವೆತ ಅಂದ್ರೆ ಸಾಯಿಲ್ ಎರೋಜನ್. ಮಣ್ಣಿನ ಸವೆತ ಅಂದರೆ ಏನು? ಮಣ್ಣಿನ ಸವೆತ ಅಂತಂದ್ರೆ ಭೂಮಿಯ ಮೇಲಿನ ಮಣ್ಣು ನೈಸರ್ಗಿಕ ಕ್ರಿಯೆಗಳಿಂದ ಮತ್ತು ಮಾನವನ ಚಟುವಟಿಕೆಗಳಿಂದ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುವುದಕ್ಕೆ ಮತ್ತು ಸ್ಥಳಾಂತರಗೊಳ್ಳುವುದಕ್ಕೆ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ನಾವು ಕರೆಯುತ್ತೇವೆ. ಭೂಮಿಯ ಮೇಲಿನ ಮಣ್ಣು ನೈಸರ್ಗಿಕ ಕ್ರಿಯೆಗಳಿಂದ ಮತ್ತು ಮಾನವನ ಚಟುವಟಿಕೆಗಳಿಂದ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುವುದನ್ನು ಮತ್ತು ಸ್ಥಳಾಂತರಗೊಳ್ಳುವುದನ್ನು ಮಣ್ಣಿನ ಸವೆತ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಮಣ್ಣಿನ ಸವೆತದಿಂದ ಏನಾಗ್ತದೆ? ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಅಂಶಗಳಲ್ಲಿ ಅನಪೇಕ್ಷಿತ ಬದಲಾವಣೆಗಳಾಗ್ತವೆ. ಅನಪೇಕ್ಷಿತ ಬದಲಾವಣೆಗಳಾದಾಗ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ನಾಶ ಹೊಂದುತ್ತವೆ. ಆಗ ಮಣ್ಣು ನಿರುಪಯುಕ್ತವಾಗಿ ಪರಿಣಮಿಸಿಬಿಡ್ತದೆ. ಇದು ಒಂದು.
ಇನ್ನು ನೈಸರ್ಗಿಕ ಪ್ರಕ್ರಿಯೆಯಿಂದ ಮಣ್ಣು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಗೊಂಡು ಹೋಗಿಬಿಡ್ತದೆ. ಅಲ್ಲಿ ಬಿರುಸು ಮಣ್ಣು ಉಳ್ಕೊಂಡು ಬಿಡುತ್ತೆ. ಅದನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಇಂತಹ ಒಂದು ಸ್ಥಿತಿಯನ್ನ ನಾವು ಮಣ್ಣಿನ ಸವೆತ ಅಂತೇಳಿ ಕರೆಯಲಾಗ್ತದೆ. ಇದು ಒಂದು ಅಂಶ ನೋಡಿದರೆ ಭೂಮಿ ಮೇಲೆ ಸುಮಾರು 2.5 ಸೆಂಟಿಮೀಟರ್ನಿಂದ 5 ಸೆಂಟಿಮೀಟರ್ ಇಷ್ಟು ಮಣ್ಣು ನಿರ್ಮಾಣವಾಗಬೇಕಾದ್ರೆ 2.5 ಸೆಂಟಿಮೀಟರ್ನಿಂದ ಒಂದು 5 ಸೆಂಟಿಮೀಟರ್ ದಪ್ಪವಾದ ಮಣ್ಣಿನ ಪದರ ನಿರ್ಮಾಣವಾಗಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕಂತ ಅಂದಾಜು ಮಾಡಲಾಗ್ತದೆ. ಯಾಕಂದ್ರೆ ಶಿಲೆಗಳು ಒಡೆದು ಪುಡಿಯಾಗಿ ಸೂಕ್ಷ್ಮ ಕಣ ನಿರ್ಮಾಣವಾಗಬೇಕಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಮಣ್ಣಿನ ಪದರ ನಿರ್ಮಾಣವಾಗಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನಾವು ಮಣ್ಣನ್ನು ಕಾಪಾಡಿಕೊಂಡು ಹೋಗೋದು ಅತ್ಯಂತ ಅವಶ್ಯಕವಾಗಿರ್ತದೆ. ನಾವು ಈ ಮೊದಲನೇ ಪೀರಿಯಡ್ನಲ್ಲಿ ಹೇಳಿದಾಗ ಇದನ್ನ ಸ್ಟಾರ್ಟ್ದೊಳಗ ಮಣ್ಣು ಸಕಲ ಜೀವರಾಶಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೂಲ ನಮಗೆ ಬೇಕಾಗಿರುವಂಥದ್ದಂತೇಳಿ ನಾವು ಆಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಮಣ್ಣಿನ ಸವೆತ ಆಗಬಾರದು ಅಂತಂದ್ರೆ ಅದನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಹಾಗೆ ಒಟ್ಟಾರೆ ಮಣ್ಣಿನ ಸವೆತ ಅಂತಂದ್ರೆ ಅದನ್ನ ನಾವು ತಿಳ್ಕೊಂಡು ಶಾರ್ಟ್ ಹೇಳ್ಬೇಕಂದ್ರೆ ಮಣ್ಣಿನ ಗುಣಲಕ್ಷಣಗಳಲ್ಲಿ ಕಂಡು ಬರುವಂತಹ ಅನಪೇಕ್ಷಿತ ಬದಲಾವಣೆಯನ್ನೇ ಮಣ್ಣಿನ ಸವೆತ ಅಂತ ನಾವು ಹೇಳಬಹುದು. ಅಂದ್ರೆ ನಮ್ಮ ಕ್ರಿಯೆಯಿಂದ ಮಣ್ಣಿನ ಗುಣಲಕ್ಷಣಗಳಲ್ಲಿ ಅನಪೇಕ್ಷಿತ ಬದಲಾವಣೆಗಳಾಗ್ತವೆ. ಅಪೇಕ್ಷಿತ ಅಲ್ಲ, ಅನಪೇಕ್ಷಿತ ಬದಲಾವಣೆಗಳಾಗುವುದರಿಂದ ಮಣ್ಣು ನಿರುಪಯುಕ್ತವಾಗಿ ಪರಿಣಮಿಸಿಬಿಡ್ತದೆ. ಅದು ಮಣ್ಣಿನ ಸವೆತ. ಹಾಗಾದ್ರೆ ಈ ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳು ಏನಪ್ಪಾ ಅಂತಂದ್ರೆ ನಾವು ಒಂದೊಂದು ಕಾರಣಗಳನ್ನ ನಾವು ನೋಡಿದಪ್ಪ ಅಂತಂದ್ರೆ ಮಣ್ಣಿನ ಸವೆತಕ್ಕೆ ಅರಣ್ಯನಾಶ ಪ್ರಮುಖ ಕಾರಣ. ಅಂದ್ರೆ ನಾವು ಬೇಕಾಬಿಟ್ಟಿಯಾಗಿ ಅರಣ್ಯಗಳನ್ನ ಕಡಿಯೋದು, ಅರಣ್ಯನಾಶಕ್ಕೆ ಮತ್ತ ಈ ಹಲವಾರು ಕಾರಣಗಳು ಕಂಡು ಬರ್ತವೆ. ಕೃಷಿ ಭೂಮಿ ಒತ್ತುವರಿ, ತೋಟಗಾರಿಕೆ, ಆಮೇಲೆ ಹೊಸದಾಗಿ ಏನು ವಾಣಿಜ್ಯ ಕೃಷಿ, ಆಮೇಲೆ ಲಾಭದಾಯಕ ಕೃಷಿ ಮಾಡ್ಲಿಕ್ಕೆ ಹೋಗಿ ಅರಣ್ಯಗಳನ್ನ ನಾವು ನಾಶ ಮಾಡ್ತೇವೆ, ಗಣಿಗಾರಿಕೆ ಮಾಡ್ತೇವೆ, ಮತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಸೈಟ್ ಬೇಕಾಗುತ್ತೆ, ಹೊಸದಾಗಿ ನಾವು ಊರುಗಳನ್ನು ನಿರ್ಮಾಣ ವಸತಿಗಳ ನಿರ್ಮಾಣ ಮಾಡ್ತೀವಿ. ಹೀಗೆ ಒಟ್ಟಾರೆ ಅರಣ್ಯ ನಾಶ, ಅರಣ್ಯಗಳನ್ನು ನಾವು ಕಡಿಯೋದರಿಂದ, ಅರಣ್ಯವನ್ನು ನಾಶ ಮಾಡುವುದರಿಂದ, ಸಸ್ಯವರ್ಗವನ್ನು ಹಾಳು ಮಾಡೋದರಿಂದ ಮಣ್ಣು ಸವೆತಕ್ಕೀಡಾಗ್ತದೆ. ಇನ್ನು ಅವೈಜ್ಞಾನಿಕವಾಗಿ ಪ್ರಾಣಿಗಳನ್ನ ಮೇಯಿಸುವುದು, ಪಶುಪಾಲನೆ ಮಾಡಬೇಕು ಅಭಿವೃದ್ಧಿಗಾದರೆ ಅದು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ನಾವು ಅದನ್ನ ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ಆ ಹುಲ್ಲು ಕಿತ್ತು ಹೋಗಿಬಿಡುತ್ತೆ. ಹುಲ್ಲು ಕಿತ್ತು ಹೋಗೋದ್ರಿಂದ ಬೇರು ಸಡಿಲವಾಗಿ ಬಿಡುತ್ತದೆ. ಆಗ ಮಣ್ಣು ಸರಳವಾಗಿ ಹರಿದುಕೊಂಡು ಹೋಗಲಿಕ್ಕೆ ಅವಕಾಶವಾಗ್ತದೆ. ಪ್ರಾಣಿಗಳನ್ನು ಅವೈಜ್ಞಾನಿಕವಾಗಿ ಮೇಯಿಸುವುದರಿಂದ, ಇನ್ನು ಹುಲ್ಲುಗಾವಲುಗಳನ್ನು ಹಾಳು ಮಾಡುವುದರಿಂದ. ಈಗ ನಾವು ಪ್ರಪಂಚವನ್ನು ನೋಡಿದ್ರೆ ಇತ್ತೀಚೆಗೆ ಈ ಗೋಧಿ ಬೆಲ್ಟ್ ಬರುತ್ತೆ. ಆ ಗೋಧಿ ಬೆಳೆಯುವ ಪ್ರದೇಶ ಮೊದಲು ಹುಲ್ಲುಗಾವಲು ಪ್ರದೇಶವಾಗಿತ್ತು. ಅದನ್ನೆಲ್ಲ ಏನ್ ಮಾಡಿಬಿಡ್ತಾರೆ, ಆ ಹುಲ್ಲುಗಾವಲನ್ನು ತೆಗೆದು ಗೋಧಿ ಬೆಳೆಯಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆಲ್ಲ ಉಳುಮೆ ಮಾಡೋದ್ರಿಂದ ಮಣ್ಣು ಸಡಿಲವಾಗಿ ಬಿಡುತ್ತದೆ. ಅದು ನಿರಂತರವಾಗಿ ಅದು ನಾಶ ಹೊಂದಲಿಕ್ಕೆ ಪ್ರಾರಂಭವಾಗಿ ಬಿಡುತ್ತದೆ. ಆಮೇಲೆ ಅವೈಜ್ಞಾನಿಕ ಸಾಗುವಳಿ ವಿಧಾನ. ಅವೈಜ್ಞಾನಿಕ ಸಾಗುವಳಿ ವಿಧಾನ ಅಂತಂದ್ರೆ ಈಗ ನಾವು ನಮ್ಮ ರಾಜ್ಯ, ನಮ್ಮ ದೇಶವನ್ನು ತೆಗೆದುಕೊಂಡಪ್ಪ ಅಂತಂದ್ರೆ ನಾವು ಒಂದು ಕಡೆ ಪ್ರಪಂಚದಲ್ಲಿ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಂತ ಹೇಳ್ತೇವೆ, ರಾಜ್ಯ ಅಂತ ಹೇಳ್ತೇವೆ, ಪ್ರದೇಶ ಅಂತ ಹೇಳ್ತೇವೆ. ಆದ್ರೆ ಪ್ರಪಂಚದ ಬೇರೆ ರಾಷ್ಟ್ರಗಳನ್ನು ನೋಡಿ ನಾವು ವೈಜ್ಞಾನಿಕ ಕೃಷಿಯನ್ನ ಅಳವಡಿಸಿಕೊಂಡಿದ್ದೇವೆ. ವೈಜ್ಞಾನಿಕ ಕೃಷಿ ಅಂತಂದ್ರೆ ನೀರಾವರಿ ಬಳಕೆ, ರಸಗೊಬ್ಬರಗಳ ಬಳಕೆ, ರಾಸಾಯನಿಕಗಳ ಬಳಕೆ, ಕೀಟನಾಶಕ ಮತ್ತು ರೋಗ ನಿರೋಧಕ ಔಷಧಿಗಳ ಬಳಕೆಯನ್ನು ನಾವು ಮಾಡ್ತೇವೆ, ಯಂತ್ರೋಪಕರಣಗಳ ಬಳಕೆ ಮಾಡ್ತೇವೆ. ಆದರೆ ಒಂದು ದುರಂತ ಏನಪ್ಪಾ ಅಂದ್ರೆ ಈ ವೈಜ್ಞಾನಿಕ ಮಾದರಿಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಇಂದಿಗೂ ಎಷ್ಟೋ ಪಾಲು ಗ್ರಾಮೀಣ ಪ್ರದೇಶದ ರೈತರಿಗೆ ಆ ವೈಜ್ಞಾನಿಕ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಭೂಮಿಗೆ ಎಷ್ಟು ಪ್ರಮಾಣದ ಗೊಬ್ಬರ ಹಾಕಿಕೊಂಡು ಗೊತ್ತಿಲ್ಲ. ಭೂಮಿಯನ್ನ ಎಷ್ಟು ಆಳವಾಗಿ ಉಳುಮೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮಳೆ ಆಗಿಬಿಡ್ತಪ್ಪ ಅಂದ್ರೆ 1 ಎಕರೆಗೆ 15-20 kg ಗೊಬ್ಬರ ಹಾಕಬೇಕಂತ ತಿಳ್ಕೊಂಡ್ರೆ ನಮ್ಮ ರೈತರು ಏನ್ ಮಾಡಿಬಿಡ್ತಾರ, 1 ಚೀಲಗಟ್ಟಲೆ ಗೊಬ್ಬರ ಹಾಕಿಬಿಡ್ತಾರೆ. ಮಣ್ಣು ಪೋಷಕಾಂಶ ಹಾಳಾಗಿ, ಸೂಕ್ಷ್ಮ ಜೀವಿಗಳು ಹಾಳಾಗಿ, ಎರೆಹುಳುಗಳು ನಾಶವಾಗಿ ಹೋಗಿಬಿಡ್ತವೆ. ಭೂಮಿಯನ್ನು ಉಳುಮೆ ಮಾಡಬೇಕಪ್ಪ ಅಂದ್ರೆ ನಮ್ದೊಂದು ದೊಡ್ಡ ಟ್ರ್ಯಾಕ್ಟರ್ ಇದೆ ಅಂತೇಳಿ ಅದನ್ನ ಒಂದು ಗೇಣು, ಒಂದು ಚೋಟು ಉಳುಮೆ ಮಾಡೋ ಬದಲಿ ಅದೊಂದು ಮೊಣಕಾಲದ ಮಟ್ಟ ಅಂದ್ರೆ ಒಂದು 3-4 ಫೂಟ್ ಅದನ್ನ ಉಳುಮೆ ಮಾಡಿಬಿಡ್ತಾರ. ಕೆಳಗಿನ ಮಣ್ಣು ಮ್ಯಾಲೆ ಬೀಳುತ್ತ, ಮ್ಯಾಗಿಲಿರುತ್ತ ಫಲವತ್ತಾದ ಮಣ್ಣು ಕೆಳಗಡೆ ಹೋಗುತ್ತ, ಭೂಮಿ ಅಲ್ಲಿರುವಂಥ ಹೊಲದಲ್ಲಿರುವಂಥ ಮಣ್ಣು ತನ್ನ ಸತ್ವವನ್ನು ಕಳೆದುಕೊಂಡು ಬಿಡ್ತದೆ. ಬಿಸಿಲಿಗೆ ಸೂಕ್ಷ್ಮ ಜೀವಿಗಳು ನಾಶವಾಗಿ ಹೋಗಿಬಿಡ್ತವೆ. ನೀರಾವರಿ ಮಾಡ್ತಾರೆ. ನೀರಾವರಿ ನಮಗೆ ಬೇಕಾದದ್ದು ನಮ್ಮ ಪ್ರಶ್ನೆ ಬೇಸಿಗೆಯೊಳಗೆ ನೀರಾವರಿ. ಆದ್ರೆ ನಮ್ಮ ರೈತರು ಮಳೆಗಾಲದೊಳಗೆ ಮಳೆಯಾಗಿರ್ತದೆ, ಹೊಲದೊಳಗೆ ನೀರು ಹಸಿ ಇರುತ್ತೆ, ನೀರು ಹೊರಗೆ ಹೋಗಿರ್ತತಿ, ಕಾಲುವೆಗಳು ಮಳೆಗಾಲದಲ್ಲೇ ತುಂಬಿರ್ತಾವ, ಮತ್ತೆ ಆ ನೀರು ನಮ್ಮ ಹೊಲಕ್ಕೆ ಹಾಕಿಬಿಡ್ತೇವೆ ನಾವು ದುರಾಶೆಯಿಂದ. ಮೊದಲೇ ಭೂಮಿ ಹೆಚ್ಚಿಗೆ ಹಸಿ ಇರುತ್ತೆ, ಮತ್ತೆ ಒಳ್ಳೆ ಕಾಲುವೆ ನೀರು ಬಂದ ತಳ್ಳಿ ಕಾಲುವೆ ನೀರು ಭೂಮಿ ಬಿಟ್ಟು ಬಿಡ್ತೇವೆ. ಅಲ್ಲಿ ಭೂಮಿ ಅತಿ ಹಸಿಯಾಗಿ ಅಲ್ಲೇ
ಪರ್ಕೋಲೇಷನ್ ಅಂದ್ರೆ ನೀರು ಕೆಳಮುಖವಾಗಿ ಸೋಸಿ ತಳದಲ್ಲಿರುವಂತಹ ಖನಿಜ ಅಂಶಗಳು, ಲವಣಾಂಶಗಳು ಮೇಲೆ ಬಂದು ಮಣ್ಣು ನಿರುಪಯುಕ್ತವಾಗಿ ಬಿಡುತ್ತದೆ. ಆಮೇಲೆ ನಾವು ಯಂತ್ರಗಳ ಮೂಲಕ ಬಿತ್ತೋದನ್ನೆಲ್ಲ ಮಾಡ್ತೇವೆ. ನಮ್ಗೆ ಎಷ್ಟು ಆಳದವರೆಗೆ ಬಿತ್ತನೆ ಮಾಡಬೇಕು, ಏನು ಮಾಡಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಬೇಕಾಗ್ತದೆ. ತಿಳುವಳಿಕೆ ಇರೋದೇನೇ ಇಲ್ಲ. ಎಷ್ಟೋ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲ ಅದಾವ. ಆದ್ರೆ ನಮ್ಮ ರೈತರು ಅಲ್ಲಿ ಹೋಗಿ ಯಾವುದೇ ಒಂದು ವೈಜ್ಞಾನಿಕ ವಿಧಾನವನ್ನು ಅನುಸರಿಸೋದಿಲ್ಲ, ತಮಗೆ ಬೇಕಾದಂಗೆ ಮಾಡಿಬಿಡ್ತಾರೆ. ಹಾಗಾಗಿ ಅದು ಅವೈಜ್ಞಾನಿಕ ನೀರಾವರಿ, ಅವೈಜ್ಞಾನಿಕ ಸಾಗುವಳಿಯಿಂದಾಗಿ ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ಹಾಳಾಗಲಿಕ್ಕೆ ಶುರುವಾಗಿ ಬಿಟ್ಟಿದೆ. ಇನ್ನು ರಸಗೊಬ್ಬರಗಳ ಬಳಕೆ, ಅತಿಯಾದ ನೀರಾವರಿ, ಕೈಗಾರಿಕೆಗಳಿಗೆ ಮಣ್ಣಿನ ಬಳಕೆ. ನಾವು ಕೈಗಾರಿಕೆಗಳಿಗೆ ಇತ್ತೀಚೆಗೆ ಈ ಹಂಚು ಮತ್ತು ಇವು ಇಟ್ಟಿಗೆ ಕಟ್ಟಡ ನಿರ್ಮಾಣ ಕಾರ್ಯ ಅಭಿವೃದ್ಧಿ ಹೊಂದಬೇಕಂದ್ರೆ ವಸತಿಗಳ ನಿರ್ಮಾಣ, ನಗರಗಳು ಬೇಕೇ ಬೇಕು. ಆದರೆ ಮಿತಿ ಮೀರಿ ಅವೈಜ್ಞಾನಿಕವಾಗಿ ನಾವು ಮಣ್ಣನ್ನ ಕೈಗಾರಿಕೆಗಳಿಗೆ ಬಳಕೆಯನ್ನು ಮಾಡ್ಕೊಂಡ್ಬಿಡ್ತೇವೆ. ಆ ಫಲವತ್ತಾದ ಮಣ್ಣನ್ನು ಸಹಿತ ನಾವು ಕೈಗಾರಿಕೆಗಳಿಗೆ ಬಳಕೆ ಮಾಡೋದ್ರಿಂದ ಶುದ್ಧ ಕೃಷಿಗೆ ಬೇಕಾದಂತಹ ಒಂದು ಮಣ್ಣು ಕೈಗಾರಿಕೆಗಳಿಗೆ ಪೂರೈಕೆಯಾಗೋದ್ರಿಂದ ನಮಗೆ ಮಣ್ಣಿನ ಸವೆತ ಆಗ್ತದೆ. ಆಮೇಲೆ ನಿರ್ಮಾಣ ಕಾರ್ಯ, ರಸ್ತೆಗಳ ನಿರ್ಮಾಣ. ಇತ್ತೀಚೆಗೆ ರಸ್ತೆ ಸಾರಿಗೆ ಸಂಪರ್ಕ ಮಾಧ್ಯಮಗಳು ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿವೆ, ಅದು ಉತ್ತಮವಾದ ಕೆಲಸ. ಆದರೆ ಅದಕ್ಕೆ ನಾವು ಮಣ್ಣನ್ನು ಹಾಕಬೇಕಾಗ್ತದೆ. ಆ ಮಣ್ಣನ್ನು ಮತ್ತೊಂದು ಕಡೆ ತಂದು ಹಾಕಬೇಕಾದ್ರೆ ಅಲ್ಲಿ ಫಲವತ್ತಾದ ಮಣ್ಣನ್ನು ನಾವು ನಿರ್ಮಾಣ ಕಾರ್ಯಕ್ಕೆ ಬಳಕೆ ಮಾಡಿಬಿಡ್ತೇವೆ. ಹಾಗಾಗಿ ಮಣ್ಣಿನ ಸವೆತ ಉಂಟಾಗ್ತದೆ. ಇನ್ನು ಗಣಿಗಾರಿಕೆ ಮಿತಿ ಮೀರಿದ ಗಣಿಗಾರಿಕೆ, ದುರಾಶೆ ಮೊದಲಾದವುಗಳಿಂದಾಗಿ ಅತಿಯಾಗಿ ಗಣಿಗಾರಿಕೆ ಮಾಡುವುದರಿಂದ, ಅವಶ್ಯಕ್ಕಿಂತ ಹೆಚ್ಚಿಗೆ ತೋಡುವುದರಿಂದ ಮಣ್ಣು ನಾಶವಾಗಿ ಹೋಗಿಬಿಡ್ತದೆ. ಭೂ ಅಗೆತ, ಭೂಮಿಯನ್ನ ಎಲ್ಲಿ ಬೇಕಲ್ಲಿ ಕಂಡ ಹಾಗೆ ಅಗೆಯೋದರಿಂದ ಸಹಿತ ಮಣ್ಣು ನಾಶವಾಗಿ ಹೋಗಿಬಿಡ್ತದೆ. ಇವೆಲ್ಲ ಮಾನವನ ಕ್ರಿಯೆಗಳಾದರೆ ಇನ್ನು ನೈಸರ್ಗಿಕ ಕ್ರಿಯೆಗಳು ಇರ್ತವೆ. ನಮ್ಮನ್ನು ತಳ್ಳಲಿಕ್ಕೆ ಆಗೋದಿಲ್ಲ. ವೇಗವಾಗಿ ನೀರು ಹರಿತಿರ್ತದೆ, ವೇಗವಾಗಿ ಗಾಳಿ ಬೀಸ್ತಾ ಇರ್ತದೆ. ಗಾಳಿ ಜೊತೆಗೆ ಆಮೇಲೆ ನದಿಯ ಜೊತೆಗೆ ಅಂದ್ರೆ ಅವುಗಳನ್ನ ಡೆನ್ಯುಡೇಷನಲ್ ಏಜೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಬಂದಿರ್ತಾವೆ ನಗ್ನೀಕರಣದ ಕರ್ತೃಗಳು ಅಂತೇಳಿ. ಅವುಗಳ ಕ್ರಿಯೆಯನ್ನು ಸಹಿತ ಮಣ್ಣು ಸವೆತಕ್ಕೆ ಈಡಾಗ್ತದೆ. ಇವೆಲ್ಲ ಮಣ್ಣಿನ ಸವೆತಕ್ಕೆ ಕಾರಣಗಳಾಗಿವೆ. ಇನ್ನು ಮಣ್ಣಿನ ಸವೆತದ ಪರಿಣಾಮಗಳು ಏನು ಅಂದ್ರೆ ಏನಾಗ್ತದೆ, ಅದರಿಂದ ತೊಂದರೆ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ನಿಮ್ಗೆಲ್ಲ ವಿದ್ಯಾರ್ಥಿಗಳು ಗೊತ್ತಿದ್ದೇ ಇರ್ತೀವಿ. ನೀವು ಅಲ್ಲೆಲ್ಲ ಹಿಂದೆ ಪರಿಸರ ಅಧ್ಯಯನಲ್ಲೇ ಬಂದಿರ್ತದೆ, ಅಲ್ಲಿ ಓದಿರ್ತಿರ್ತೀರಿ. ಅಲ್ಲೇ ಅದರ ಪರಿಣಾಮಗಳು ಏನಪ್ಪಾ ಅಂತಂದ್ರೆ, ಮೊದಲನೇದು ಮಣ್ಣಿನ ಸವೆತದಿಂದ ಭೂಮಿ ಬರಡಾಗಿ ಬಿಡುತ್ತೆ, ಬಂಜರ ಭೂಮಿ ನಿರ್ಮಾಣವಾಗುತ್ತೆ. ಬಂಜರ ಭೂಮಿ ಏನ್ಬಿಟ್ಟಪ್ಪ ಅಂದ್ರೆ ಅದು ಎದಕ್ಕೂ ಉಪಯೋಗ ಇಲ್ಲ, ನಿರುಪಯುಕ್ತವಾದ ಭೂಮಿ ನಿರ್ಮಾಣವಾಗಿ ಬಿಡುತ್ತದೆ. ಇನ್ನು ಮಣ್ಣಿನಲ್ಲಿರುವಂತಹ ಸಂಯೋಜನೆಯಲ್ಲಿ ಬದಲಾವಣೆಗಳಾಗ್ತವೆ, ಪೋಷಕಾಂಶಗಳು ಕಳೆದುಕೊಂಡು ನಾಶವಾಗ್ತವೆ, ಮಣ್ಣು ಸತ್ವಹೀನವಾಗ್ತದೆ. ಅದರಿಂದ ಕೃಷಿಗೆ ಆ ಮಣ್ಣು ನಿರುಪಯುಕ್ತವಾಗಿ ಬಿಡುತ್ತದೆ. ಆಮೇಲೆ ಇದೆಲ್ಲ ಮಣ್ಣು ಹರಿದು ಹೋಗಿ ಜಲಾಶಯಗಳಲ್ಲಿ, ಕೆರೆ ಕಟ್ಟೆಗಳಲ್ಲಿ ತುಂಬುವುದರಿಂದ ಆ ನೀರಿನ ಸಾಮರ್ಥ್ಯ ಕಡಿಮೆಯಾಗಿ ಆ ಒಡ್ಡುಗಳು ಅವೆಲ್ಲ ಒಡೆದು ಹೋಗಲಿಕ್ಕೆ ಶುರುವಾಗ್ತವೆ. ಜಲಾಶಯಗಳ ನೀರಿನ ಮಟ್ಟ ಕಡಿಮೆಯಾಗ್ತದೆ, ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗಿ ತೊಂದರೆಯಾಗಿ ಬಿಡ್ತದೆ. ಆಮೇಲೆ ಸಮುದ್ರಕ್ಕೆ ಮಣ್ಣು ಸೇರುವುದರಿಂದ ನೌಕಾಯಾನಕ್ಕೆ ಅಡೆತಡೆ ಉಂಟಾಗ್ತದೆ. ಆಮೇಲೆ ಹಡಗುಗಳ ಸಂಚಾರಕ್ಕೆ, ಬಂದರುಗಳ ಕ್ರಿಯೆಗೆ, ಬಂದರುಗಳಲ್ಲಿ ಕಾರ್ಯಕಲಾಪಗಳಿಗೆ ಅದು ವ್ಯತ್ಯಯವನ್ನು ಉಂಟು ಮಾಡ್ತಾ ಇರ್ತದೆ. ನದಿಗಳಲ್ಲಿ ಕೆಸರು ತುಂಬುವುದರಿಂದ ಪ್ರವಾಹ ಉಂಟಾಗಿ ಬಿಡುತ್ತೆ. ತನ್ನ ಮಾರ್ಗದಲ್ಲಿ ಹರಿಯುವಂತ ನದಿ ಕೆಸರು ತುಂಬುವುದರಿಂದ ಅದು ಆ ಕಡೆ ಈ ಕಡೆ ವಿಸ್ತರಿಸಿ ಹರಿಲಿಕ್ಕೆ ಶುರುವಾಗುತ್ತೆ. ಆ ದಂಡೆಯಲ್ಲಿರುವಂತಹ ಹೊಲ, ಗದ್ದೆ, ಆಸ್ತಿ, ಜೀವ ನಷ್ಟವಾಗಲಿಕ್ಕೆ ಅದು ಕಾರಣೀಭೂತವಾಗ್ತದೆ. ಇನ್ನು ನದಿಗಳು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡಿ ಅಪಾಯವನ್ನು ಉಂಟು ಮಾಡ್ತವೆ. ಆಮೇಲೆ ನೀರನ್ನು ಹೀರಿಕೊಳ್ಳುವಂತಹ ಸೂಕ್ಷ್ಮ ಕಣಗಳು ಭೂಮಿಯಲ್ಲಿ ನಾಶವಾಗಿ ಹೋಗಿಬಿಡ್ತವೆ. ತೇವಾಂಶ ದೀರ್ಘಕಾಲ ಉಳಿಯೋದಿಲ್ಲ, ಮಣ್ಣು ಸತ್ವಹೀನವಾಗಿ ಬಿಡುತ್ತದೆ. ಇನ್ನು ಹೀಗೆಲ್ಲ ನಾವು ಮಣ್ಣನ್ನು ನಾವು ಕಳ್ಕೊಂತ ಹೋಗ್ಬಿಟ್ಟಪ್ಪ ಅಂದ್ರೆ ನಮಗೆ ಆಹಾರ, ಬಟ್ಟಿ, ವಸತಿ ಈ ಎಲ್ಲವುಗಳಿಗೆ ತೊಂದರೆಯಾಗ್ತಾ ಹೋಗಿಬಿಡ್ತದೆ. ಅದರಿಂದ ಮುಂದೊಂದು ದಿನ ಮಾನವ ವಿನಾಶದ ಅಂಚಿಗೆ ಹೋಗುವಂತ ಒಂದು ಕಾಲ ಸಹಿತ ಬರ್ತದೆ. ಮುಂದಿನ ಪೀಳಿಗೆಗೆ ನಾವು ಮಣ್ಣನ್ನು ಒದಗಿಸಿಕೊಡಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ಭಯಂಕರವಾಗಿರುವಂತಹ ಆಹಾರ, ಬಟ್ಟೆ ಇದರ ಕೊರತೆಯನ್ನ ಅವರು ಅನುಭವಿಸಬೇಕಾಗ್ತದೆ. ಇವೆಲ್ಲ ಇನ್ನೂ ಅನೇಕ ಪರಿಣಾಮಗಳು ಕಂಡು ಬರ್ತವೆ. ಅವು ನಿಮ್ಗೆ ತಿಳಿದೇ ಇರ್ತವೆ. ನೆಕ್ಸ್ಟ್ ಕೊನೆಯದು ಮಣ್ಣಿನ ಸಂರಕ್ಷಣೆ. ಮಣ್ಣನ್ನು ನಾವು ಹೆಂಗೆ ಕಾಪಾಡಬೇಕು ಅಂತ. ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಅಂದ್ರೆ ಏನು? ಮಣ್ಣಿನ ಸಂರಕ್ಷಣೆ ನಿರ್ವಹಣೆ ಅಂದ್ರೆ ಕನ್ಸರ್ವೇಷನ್ ಆಫ್ ಸಾಯಿಲ್ ಅಂತ ಹೇಳಿ. ಹಾಗಾದ್ರೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಅಂತಂದ್ರೆ ಮಣ್ಣಿನ ಸವೆತವನ್ನ ತಡೆದು ಅದರ ಪೋಷಕಾಂಶವನ್ನು ಹೆಚ್ಚಿಸಿ, ಅದರ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿ, ಅದರ ಸುಸ್ಥಿರ ಬಳಕೆಗಾಗಿ ಮುಂದಿನ ಪೀಳಿಗೆಗೆ ಒದಗಿಸಿಕೊಡುವುದೇ ಮಣ್ಣಿನ ಸಂರಕ್ಷಣೆಯಾಗಿದೆ. ಆಮೇಲೆ ಮಣ್ಣಿನ ನಿರ್ವಹಣೆಯಾಗಿದೆ. ಹಾಗಾದ್ರೆ ಸವೆದು ಹೋಗುವ ಮಣ್ಣನ್ನು ನಾವು ತಡಿಬೇಕು,
ಮಣ್ಣಿನ ಸವೆತವನ್ನು ತಡೆದು ಅದರಲ್ಲಿ ಪೋಷಕಾಂಶಗಳನ್ನು ಕಾಪಾಡಬೇಕು. ಅದು ಮಣ್ಣಿನ ಸಂರಕ್ಷಣೆಯಾಗಿರ್ತದೆ. ಹಾಗಾದ್ರೆ ಯಾಕೆ ಮಣ್ಣಿನ ಸಂರಕ್ಷಣೆ ಮಾಡಬೇಕು? ಮಣ್ಣಿನ ಸುಸ್ಥಿರ ಬಳಕೆಗೆ ಅತಿ ಮಹತ್ವವನ್ನು ನೀಡಬೇಕಾಗ್ತದೆ. ಅಂದ್ರೆ ಮುಂದಿನ ಮಣ್ಣು ಬೇಕೇ ಬೇಕು ಮುಂದಿನ ಪೀಳಿಗೆಗೆ. ಅದನ್ನು ನಾವು ಅದನ್ನು ಮುಂದಿನ ಪೀಳಿಗೆಗೆ ದೊರಕಿಸಿಕೊಡೋದು ಅವಶ್ಯಕವಾಗಿರ್ತದೆ. ಅದಕ್ಕೆ ನಾವು ಮಣ್ಣಿನ ಸವೆತವನ್ನ ತಡೆಗಟ್ಟಬೇಕಾಗ್ತದೆ. ಅದರಿಂದ ಏನ್ ಮಾಡ್ತೇವೆ? ಮಣ್ಣಿನ ಸಾಮರ್ಥ್ಯ ಹೆಚ್ಚಿಸಬೇಕಾಗ್ತದೆ. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗೆ ಆದರೆ ಕೃಷಿ ಉತ್ಪಾದನೆ ಅಧಿಕವಾಗ್ತದೆ, ಆಹಾರ ಉತ್ಪಾದನೆ ಅಧಿಕವಾಗ್ತದೆ. ಹಾಗಾಗಿ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಮಣ್ಣನ್ನ ಯಾವುದೇ ಒಂದು ರೀತಿಯಲ್ಲಿ ಆದರೂ ಸಹಿತ ಸಂರಕ್ಷಣೆ ಮಾಡೋದು ಅವಶ್ಯಕವಾಗಿಯೇ ಇರ್ತದೆ. ಹಾಗಾದ್ರೆ ನಾವು ಆಳು ತಿಳ್ಕೊಂಡಾಗ ಮಣ್ಣು ನಮಗೆ ನಮ್ಮ ಜೀವನಕ್ಕೆ ಆಹಾರ, ಉಡುಪು, ವಸತಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ವವನ್ನು ಹೊಂದಿದೆ. ಅದಕ್ಕೆ ನಾವು ಮಣ್ಣನ್ನು ಸಂರಕ್ಷಣೆ ಮಾಡೋದು ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗಾದ್ರೆ ನಾವು ಇದನ್ನು ಶಾಶ್ವತವಾಗಿ ಈ ಮಣ್ಣನ್ನು ಸುಧಾರಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗಲಿಕ್ಕೆ ಅನೇಕ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಅಂತ ಕ್ರಮಗಳು ಯಾವಪ್ಪ ಅಂತಂದ್ರೆ, ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಯಾವಪ್ಪ ಅಂತಂದ್ರೆ, ಈಗೇನು ನಾವು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನ ಹೇಳಿದಲ್ಲ, ಆ ಕಾರಣಗಳನ್ನೇ ಕಡಿಮೆ ಮಾಡೋದು, ಅವನು ಬಿಟ್ಟು ಬಿಡೋದು, ಅದೇ ಮಣ್ಣಿನ ಒಂದು ಸಂರಕ್ಷಣೆಯಾಗಿರ್ತದೆ. ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಅರಣ್ಯ ನಾಶವನ್ನು ತಡಿಬೇಕು. ಸಾಧ್ಯವಿದ್ದಷ್ಟು ಗಿಡ ಮರಗಳನ್ನ ಬೆಳೆಸಬೇಕು. ಬೇರುಗಳು ಗಟ್ಟಿಯಾಗಿ ಹಿಡ್ಕೊಳ್ತವೆ, ಮಣ್ಣು ಹರಿದು ಹೋಗೋದಿಲ್ಲ. ಹುಲ್ಲುಗಾವಲುಗಳನ್ನು ಬೆಳೆಸಿದರೆ ನೀರು ಮಾತ್ರ ಹರಿದು ಹೋಗ್ತದೆ, ಮಣ್ಣು ಹರಿದು ಹೋಗೋದಿಲ್ಲ. ಅರಣ್ಯಗಳನ್ನ ರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನ ಬೆಳೆಸಬೇಕು. ಇನ್ನು ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡೋದು. ಹೊಲದೊಳಗ ನಮ್ಮಲ್ಲಿ ಹೊಲಗಳ ಕ್ಷೇತ್ರ ಹಿಡುವಳಿಗಳು ಸಣ್ಣ ಇರ್ತವೆ, ಅಲ್ಲಿ ಇಳಿಜಾರಾಗಿರ್ತದೆ. ನಾವು ಯಾವ ಇಳಿಜಾರ ಇರ್ತದಲ್ಲ ಆ ಕಡೆ ಉಳುಮೆ ಮಾಡ್ತೇವೆ, ನೀರು ವೇಗವಾಗಿ ಹರಿದು ಹೋಗ್ಲಿಕ್ಕೆ ಸರಳವಾಗಿ ಬರುತ್ತೆ. ಅದಕ್ಕೆ ಬದಲಾಗಿ ಏನ್ ಮಾಡಬೇಕು? ಇಳಿಜಾರಿಗೆ ಅಡ್ಡವಾಗಿ ನಾವು ಉಳುಮೆಯನ್ನು ಮಾಡಬೇಕಾಗ್ತದೆ. ಅಂದ್ರೆ ನೀರು ತಡೆದು ನಿಂತು ಹೋಗೋದ್ರಿಂದ ಹರಿದು ಹೋಗುವ ಬದಲಾಗಿ ಭೂಮಿಯಲ್ಲಿ ಹೀರಿಕೊಳ್ಳಲ್ಪಡ್ತದೆ. ಹಾಗಾಗಿ ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡಬೇಕು. ಆಮೇಲೆ ಕಾಂಟೋರ್ ಮಾದರಿಯಲ್ಲಿ ಗಿಡಗಳನ್ನ ನೆಡಬೇಕು. ಕಾಂಟೋರ್ ಮಾದರಿ ಅಂದ್ರೆ ಈ ಎತ್ತರವಾದ ಪ್ರದೇಶ ಇತ್ತು, ಗುಡ್ಡಗಾಡು ಪ್ರದೇಶ ಇತ್ತು ಅಂದ್ರೆ ರೌಂಡ್ ವೃತ್ತಾಕಾರದೊಳಗೆ 1 ಸಾಲು, 2 ಸಾಲು, 3 ಸಾಲು, ಹಿಂಗೆ ಕಾಂಟೋರ್ ಮಾದರಿಯಲ್ಲಿ ನಾವು ಗಿಡ ಮರಗಳನ್ನು ನೆಟ್ಟರೆ ನೀರು ಹಂತವಾಗಿ ನಿಂತು ತಡೆದು ಹರಿದು ಹೋಗ್ತದೆ. ಅದರಿಂದ ಪ್ರವಾಹ ಅಥವಾ ಕೊಚ್ಚಿಕೊಂಡು ಹೋಗೋದು ಕಡಿಮೆ ಆಗ್ತದೆ. ಅದನ್ನು ನಾವು ಕಾಂಟೋರ್ ಪ್ಯಾಟರ್ನ್ ಅಂತ ಕರಿತೇವೆ. ಹಾಗೆ ಗಿಡಗಳನ್ನು ನಾವು ಬೆಳೆಸಬೇಕಾಗ್ತದೆ. ಇನ್ನು ಹೊಲಗಳಲ್ಲಿ ಒಡ್ಡುಗಳನ್ನ ನಿರ್ಮಾಣ ಮಾಡಬೇಕು. ನೀರು ಹೊರಗಡೆ ವೇಗವಾಗಿ ಹರಿದು ಹೋಗಲಂಗ ಬದುಗಳನ್ನು ನಿರ್ಮಾಣ ಮಾಡಿದರೆ, ಒಡ್ಡುಗಳ ನಿರ್ಮಾಣ ಮಾಡಿದರೆ ಹರಿಯುವಂತ ನೀರು ಭೂಮಿಯಲ್ಲಿಯೇ ಇಂಗಿ ಹೋಗಿ ಬಿಡುತ್ತದೆ. ಆಮೇಲೆ ನೀರಾವರಿ ಕ್ಷೇತ್ರದಲ್ಲಿ ಹದವರಿತು ನೀರಾವರಿ ಮಾಡಿ. ಈಗ ಅಲ್ಲಿನ ಸಾಕಷ್ಟು ಹೇಳಿದೆ, ಈಗ ಎಷ್ಟು ನೀರು ಬೇಕು, ಭೂಮಿ ಯಾವಾಗ ನೀರಿನ ಅವಶ್ಯಕತೆಯನ್ನು ಹೊಂದಿರ್ತದೆ ಆಗ ಮಾತ್ರ ನಾವು ನೀರನ್ನು ಭೂಮಿಗೆ ನೀಡಬೇಕಾಗ್ತದೆ. ಅದನ್ನ ನಾವು ಹದವರಿತು ನೀರಾವರಿ ಮಾಡುವಂತ ಹೇಳ್ತೀವಿ. ರೈತರು ಹದವರಿತು ನೀರಾವರಿ ಮಾಡಬೇಕಾಗ್ತದೆ. ವೈಜ್ಞಾನಿಕ ಸಾಗುವಳಿ ವಿಧಾನ, ಮಣ್ಣನ್ನು ನಾವು ಯಾವ ಬೆಳೆಯನ್ನು ಬೆಳಿತೀವಿ ನಮ್ಗೆ ಜ್ಞಾನ ಇರಬೇಕು. ಯಾವ ಬೆಳೆ ಬೆಳಿತೇವೆ ಅದಕ್ಕೆ ಎಷ್ಟು ಪ್ರಮಾಣದ ಗೊಬ್ಬರ ಹಾಕಬೇಕು, ಯಾವಾಗ ಹಾಕಬೇಕು, ಎಂಥ ಔಷಧಿ ಬಳಕೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಆಳವಾದ ಉಳುಮೆಯನ್ನು ಮಾಡಬೇಕು, ಇದನ್ನೆಲ್ಲ ಗಮನಿಸಿ ವೈಜ್ಞಾನಿಕ ಸಾಗುವಳಿಯನ್ನು ಮಾಡುವುದು ಅನಿವಾರ್ಯವಾಗಿರ್ತದೆ. ಇನ್ನು ಬದುಗಳಲ್ಲಿ ಗಿಡಗಳನ್ನು ನೆಡುವುದು. ಈ ಹೊಲದ ಬದುಗಳಲ್ಲಿ ಗಿಡಗಳು ನೆಟ್ಟಾಗ ಗಾಳಿಯ ವೇಗವನ್ನು ತಡಿತವೆ. ಅಂದ್ರೆ ಆ ಗಾಳಿಯ ವೇಗ ಕಡಿಮೆ ಆಗಿಬಿಡ್ತಪ್ಪ ಅಂದ್ರೆ ಮಣ್ಣು ಸೂಕ್ಷ್ಮ ಕಣಗಳು ಮಣ್ಣಿನ ಜೊತೆ ಸ್ಥಳಾಂತರಗೊಳ್ಳುವುದನ್ನು ನಾವು ತಡೆಯಬಹುದಾಗಿದೆ. ಪರ್ಯಾಯ ಬೆಳೆ ಮಾದರಿ ಅಂದ್ರೆ ಹೊಲದಲ್ಲಿ ಮಣ್ಣಿನ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ, ಪೋಷಕಾಂಶ ಉಳಿಸಿಕೊಳ್ಳಿ ಪರ್ಯಾಯ ಬೆಳೆ. ಈ ನಮ್ಮಲ್ಲಿ ರೈತರು ಒಂದೊಂದು ಪಟ್ಟಿ ಇರ್ತವೆ. ಉದಾಹರಣೆಗೆ ಹತ್ತಿ ಪಟ್ಟಿ, ಗೋಧಿ ಪಟ್ಟಿ, ಉಳ್ಳಾಗಡ್ಡಿ ಹೊಲ, ಹಿಂಗೆಲ್ಲ ಹೇಳ್ತೇವೆ. ಅಂದ್ರೆ ಏನು? ನಿರಂತರವಾಗಿ ಹಿಂದಿನಿಂದ ಇಂದು ಮುಂದೂ ಸಹಿತ ಬರೀ ಒಂದೇ ಬೆಳೆಯನ್ನು ನಿರಂತರವಾಗಿ ನಾವು ಬೆಳೀತಾ ಹೋಗ್ತೇವೆ. ಅದನ್ನ ನಾವು ಚೇಂಜ್ ಮಾಡಬೇಕಾಗ್ತದೆ. ವರ್ಷ 2 ವರ್ಷ ಕನಿಷ್ಠ 3 ವರ್ಷಕ್ಕೊಮ್ಮಾದ ಸಹಿತ ನಾವು ಬೆಳೆಗಳನ್ನ ಬದಲಾವಣೆ ಮಾಡಬೇಕು. ಈಗ ಶೇಂಗಾ ಹಾಕಿದ್ವಪ್ಪ ಅಂದ್ರೆ ಮುಂದೆ 2 ವರ್ಷ ನಂತರ ಹೆಸರು ಹಾಕೋದು, ಉಳ್ಳಾಗಡ್ಡಿ ಹಾಕೋದು. ಹಿಂಗಾರು ಬೆಳೆ 1-2 ವರ್ಷ ಹತ್ತಿ ಬೆಳೆದಪ್ಪ ಅಂದ್ರೆ ಮುಂದೆ ಆ ಹೊಲಕ್ಕೆ ಗೋಧಿ ಹಾಕೋದು, ಮುಂದೆ ಮತ್ತೆ ಜೋಳ. ಅಂದ್ರೆ ಪರ್ಯಾಯ ಬೆಳೆ ಮಾದರಿಯನ್ನ ವರ್ಷ ನಿರಂತರವಾಗಿ ನಾವು ಬೆಳೆಗಳನ್ನ ಬದಲಾವಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಅಂದರೆ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು ಹಾಗೆಯೇ ಉಳಿದುಕೊಳ್ಳುತ್ತವೆ. ಅದರಿಂದ ನಾವು ಮಣ್ಣನ್ನು ಸಂರಕ್ಷಣೆ ಮಾಡಬಹುದಾಗಿದೆ. ಜೈವಿಕ ಗೊಬ್ಬರವನ್ನು ಹೆಚ್ಚಾಗಿ ಬಳಕೆ ಮಾಡೋದು. ಸಗಣಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಮನೆಯಲ್ಲಿರುವಂತಹ ತಿಪ್ಪೆ ಕಸ, ಆ ಒಂದು ಗೊಬ್ಬರವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಬೇಕಾಗ್ತದೆ. ಆಮೇಲೆ ಆಗಾಗ ಭೂಮಿಯನ್ನ ಪಡ ಬಿಡೋದು. ಇದನ್ನ ನಮ್ಮ ರೈತರಿಗೆ ಹೇಳಿದ್ರೆ ನಮ್ಮ ಹೊಡೆದ್ರು ಹೊಡಿಬಹುದು. ಯಾಕಂದ್ರೆ ಭೂಮಿನ ಪಡ ಬಿಡೋ ಅಂತಂದ್ರೆ ನಾವು ಏನು ಮಾಡಬೇಕು ಅಂತೇಳಿ. ಆದರೆ ಸಣ್ಣ ಜಮೀನ್ದಾರ ಇದು ಮಾಡದೇ ಇದ್ರು ಸಹಿತ ದೊಡ್ಡ ಜಮೀನ್ದಾರು, ಉದಾಹರಣೆ ಒಂದು 4 ಕೂರಿ 5 ಕೂರಿಗೆ ಹೊಲ ಇತ್ತಪ್ಪ ಅಂತಂದ್ರೆ ಅವ್ರು 1 ಕೂರಿ 2 ಕೂರಿಯ ಹೊಲವನ್ನ ಒಂದೊಂದು ವರ್ಷ ಪಡ ಬಿಡಬೇಕಾಗುತ್ತೆ. ಹಿರಿಯರು ಹೇಳ್ತಾರೆ, 1 ವರ್ಷ ಪಡ ಬಿಟ್ರಪ್ಪ ಅಂದ್ರ ಮುಂದದು ಹಿಂದೆ ಡಬಲ್ ಬೆಳೆತೈತಿ ಅಂತೇಳಿ ಹೇಳ್ತಿರ್ತಾರೆ ಹಳ್ಳಿಗಳು. ಅಂದ್ರೆ ಅದು ಪಡ ಬಿಟ್ಬಿಟ್ಟಪ್ಪ ಅಂದ್ರ ಆ ಸಾಮರ್ಥ್ಯ ರೆಸ್ಟ್ ಸಿಕ್ಕಂಗ ಭೂಮಿಗೆ.
ಹಂಗೆ ಮಾಡಿ ಮತ್ತೆ ಅದನ್ನ ನೆಕ್ಸ್ಟ್ ಏನು ಬೆಳಿಬೇಕು, ಪಕ್ಕದ ಹೊಲವನ್ನು ನಾವು ಪಡ ಬಿಡಬೇಕಾಗ್ತದೆ. ಅಂತ ಒಂದು ಮಾದರಿಯನ್ನು ನಾವು ಅನುಸರಿಸಬೇಕಾಗ್ತದೆ. ಇನ್ನು ಅಗತ್ಯಕ್ಕೆ ಅನುಸಾರವಾಗಿ ಆಳ ಉಳುಮೆಯನ್ನು ಮಾಡಬೇಕಾಗ್ಲಿ ಹೇಳಿದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಆಳವಾದ ಉಳುಮೆ ಮಾಡಬೇಕು. ಕಡಿದಾದ ಭೂಮಿಯಲ್ಲಿ ಕೃಷಿಯನ್ನು ನಿಯಂತ್ರಣ ಮಾಡಬೇಕು. ಭೂಮಿ ಹೆಚ್ಚು ಇಳಿಜಾರಾಗಿರುತ್ತೆ ಬೆಟ್ಟದ ಬದಿಗಳಲ್ಲಿ, ಅಂತಲ್ಲಿ ನಾವು ಭೂಮಿಯನ್ನು ಕಡಿದು ಮಣ್ಣು ಸಡಿಲಗೊಳಿಸಿಬಿಟ್ಟಪ್ಪ ಅಂದ್ರೆ ಕೃಷಿ ಮಾಡಲಿಕ್ಕೆ ಆ ಮಣ್ಣು ಅತ್ಯಂತ ಸರಾಗವಾಗಿ ನೀರಿಗೂ ಹರಿದು ಹೋಗ್ಬಿಟ್ಟು ಅದಕ್ಕೆ ಕಡಿದಾದ ಪ್ರದೇಶಗಳಲ್ಲಿ ಕೃಷಿಯನ್ನು ನಿರ್ಬಂಧಿಸಬೇಕಾಗ್ತದೆ. ಕೃಷಿ ಮಾಡಬಾರ್ದು. ಹರಿಯುವ ನೀರಿನ ವೇಗವನ್ನ ನಿಯಂತ್ರಣ ಮಾಡಬೇಕು. ಬಾಂಧಾರಗಳು, ಒಡ್ಡುಗಳು ಅಂತ ಕರಿತೀವಿ ನಾವು, ಡ್ಯಾಮ್, ಚೆಕ್ ಡ್ಯಾಮ್ ಅಂತ ಈ ಹೊಳೆ ಹಳ್ಳಗಳಿಗೆ ಅಲ್ಲಲ್ಲಿ ಅವುಗಳನ್ನು ನಿರ್ಮಾಣ ಮಾಡುವುದರಿಂದ, ತಡೆಗೋಡೆಯನ್ನು ನಿರ್ಮಾಣ ಮಾಡುವುದರಿಂದ ನೀರು ಹಂತ ಹಂತವಾಗಿ ವೇಗ ಕಡಿಮೆಯಾಗ್ತಾ ಹೋಗ್ತದೆ. ಪ್ರಾಣಿಗಳನ್ನ ವೈಜ್ಞಾನಿಕವಾಗಿ ಮೇಯಿಸಬೇಕಾಗ್ತದೆ. ಇದನ್ನು ಸಹ ನಮ್ಮ ರೈತರಿಗೆ ಹೇಳಿದ್ರೆ ನಮ್ಗೆ ಬೈತಾರೆ, ವೈಜ್ಞಾನಿಕವಾಗಿ ಹೆಂಗ್ ಮೇಯಿಸಬೇಕು. ಹೆಂಗಂತಂದ್ರೆ ಈಗ 1 ಕಿಲೋಮೀಟರ್ ಏರಿಯಾ ಇರುತ್ತೆ, ಮೊದಲು ನಾವು ಪ್ರಾಣಿಗಳು ಮೇಯಿಸ್ಲಿಕ್ಕೆ ಹೋಗ್ತೀವಿ. ಊರ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಪ್ರಾಣಿಗಳು ಮೇಯಿಸ್ತೇವೆ. ಅಲ್ಲಿ ಪ್ರಾಣಿಗಳು ಮೇಯಿಸಿದಾಗ ಅಲ್ಲಿ ಹುಲ್ಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಮರುದಿವಸ ನಾವು ಹಿಂದಿನ ದಿವಸ ಎಲ್ಲಿ ಮೇಯಿಸಿರ್ತೀವಲ್ಲ ಅಲ್ಲೇ ಹೋಗಬಾರ್ದು, ಮುಂದಿನ ಸ್ಥಳಕ್ಕೆ ಹೋಗ್ಬೇಕು. ಮತ್ತೆ ಮುಂದೆ 3ನೇ ದಿವಸ ಮತ್ತೆ ಮುಂದೆ ಹೋಗ್ಬೇಕು, 4ನೇ ದಿವಸ ಮತ್ತೆ ಮುಂದೆ ಹೋಗ್ಬೇಕು, ಮತ್ತೆ 5ನೇ ದಿವಸ ಬಂದಾಗ ಮತ್ತೆ ಹಿಂದಿನ ಬೇಯಿಸ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ಹುಲ್ಲು ಏನಾಗಿರುತ್ತ ಚಿಗುರಿರ್ತದೆ. ಇದನ್ನ ನಮ್ಮ ರೈತರಿಗೆ ಇದು ಮಾಡೋದನ್ನೇ ಇಲ್ಲ. ಪಶುಪಾಲನೆ ದಿನ ಅಲ್ಲಿ ಹೋಗಿ ಒಂದ್ ಕಡೆ ತರಿಬಿಡ್ತಾರ ದನ. ಅವು 1ನೇ ದಿವಸ ಒಂದು 4 ಕೆಜಿ ಹುಲ್ಲಿತ್ತಂದ್ರ 1 ದಿವಸ ತಿಂತಾವ, 2ನೇ ದಿನ 2 ದಿವಸ ತಿಂತಾವ, 3ನೇ ದಿನ 3 ದಿವಸ ತಿಂತಾವ, 4ನೇ ದಿನ ಗೆಬರಿ ಬಿಡ್ತಾವ, ಹುಲ್ಲು ಬೇರೆ ಸಮೇತ ಕಿತ್ಕೊಂಡು ಹೋಗಿ ಬಿಡುತ್ತೆ. ಅಷ್ಟು ದೂರ ಹೋಗಿ ಮೇಯಿಸಂತಂದ್ರೆ ಅವ್ರು ಅದಕ್ಕೆ ಮನಸ್ಸು ಮಾಡೋದಿಲ್ಲ. ಇದು ವೈಜ್ಞಾನಿಕವಾಗಿ ಪ್ರಾಣಿಗಳನ್ನು ಮೇಯಿಸೋದು ಅಂತೇಳಿ ಇದು ಒಂದು. ಇನ್ನ ಬದುಗಳಲ್ಲಿ ಹುಲ್ಲನ್ನು ಬೆಳೆಸಿ ಕಟ್ಟು ಮಾಡಿ ಅದನ್ನ ಪಶುಗಳಿಗೆ ಹಾಕಬೇಕಾಗುತ್ತೆ. ವಿದೇಶಗಳಲ್ಲಿ ಹೈನುಗಾರಿಕಾ ರಾಷ್ಟ್ರ ಇದಾವಲ್ಲ ಅವ್ರು ಮಾಡುವಂತ ವಿಧಾನ, ಬದುಗಳಲ್ಲಿ ಈ ಹೊಳಗಟ್ಟಿ ಅಂತೀವಿ ನಾವೆಲ್ಲ ಅಂತಲ್ಲಿ ಹುಲ್ಲು ಬೆಳೆಸಬೇಕು. ಆ ಹುಲ್ಲನ್ನು ಕಟ್ಟು ಮಾಡಿ ನಾವು ಪ್ರಾಣಿಗಳಿಗೆ ಹಾಕಬೇಕು. ಕಟ್ಟು ಮಾಡಿದ್ರೆ ಬೇರೆ ಕೀಳುವಂತ ಪ್ರಮೇಯನೇ ಬರೋದಿಲ್ಲ. ಅಂತಹ ಒಂದು ಮಾದರಿಯನ್ನು ನಾವು ಅನುಸರಿಸಬೇಕಾಗ್ತದೆ. ಗಣಿಗಾರಿಕೆಯನ್ನು ನಿಯಂತ್ರಿಸುವುದು, ಗಣಿಗಾರಿಕೆ ಸಂಪೂರ್ಣ ತಡಿಲಿಕ್ಕೆ ಆಗೋದಿಲ್ಲ, ಅಭಿವೃದ್ಧಿ ಹೊಂದಬೇಕಾಗ್ತದೆ. ಗಣಿಗಾರಿಕೆಯ ಪ್ರಮಾಣವನ್ನ ನಿಯಂತ್ರಣ ಮಾಡಬೇಕಾಗ್ತದೆ. ನಮ್ಮ ರಾಷ್ಟ್ರಕ್ಕೆ ಪ್ರತಿ ವರ್ಷ ಎಷ್ಟು ಅದಿರು ಬೇಕು, ಎಷ್ಟು ಲೋಹ ಬೇಕಲ್ಲ ಅಷ್ಟೇ ಅದಿರನ್ನು ನಾವು ಹೊರತೆಗಿಬೇಕು. ಅಂದ್ರೆ ಅದಿರನ್ನ ರಫ್ತು ಮಾಡುವುದನ್ನು ನಿಯಂತ್ರಿಸಬೇಕಾಗ್ತದೆ. ಹಾಗಾಗಿ ಆ ಗಣಿಗಾರಿಕೆಯು ಇಂದು ದೇಶದ ದೊಡ್ಡ ಸಮಸ್ಯೆಯಾಗಿದೆ. ಅದನ್ನ ನಿಯಂತ್ರಣ ಮಾಡಬೇಕಾಗ್ತದೆ. ಇನ್ನು ಜೌಗು ಭೂಮಿಯಲ್ಲಿ ಸುಣ್ಣ ಸೇರಿಸುವುದರ ಮೂಲಕ ಭೂಮಿಯನ್ನು ನಾವು ಹೊಸ ಮಣ್ಣನ್ನ ಅಲ್ಲಿ, ಈಗ ಜೌಗು ಭೂಮಿ ಅಂದ್ರೆ ಕೆಸರಿರುತ್ತೆ, ಅದನ್ನ ನಾವು ಸುಣ್ಣ ಸೇರಿಸಿದ್ರೆ ಸುಣ್ಣ ನೀರನ್ನು ಹೀರ್ಕೊಂಡು ಬಿಡುತ್ತಾ, ಭೂಮಿ ಡ್ರೈ ಒಣಗಿ ಬಿಡುತ್ತೆ, ಅದು ಕೃಷಿಗೆ ಸೂಕ್ತವಾಗಿ ಬಿಡ್ತದೆ. ಆಮೇಲೆ ನಿಯಮಿತವಾಗಿ ಮಣ್ಣನ್ನ ಪರೀಕ್ಷೆ ಮಾಡಿಸಿ ಪೋಷಕಾಂಶಗಳನ್ನ ಒದಗಿಸಬೇಕಾಗ್ತದೆ. ನಮ್ಮಂತ ಪ್ರದೇಶಗಳಲ್ಲಿ ರೈತರಿಗೆ ಹೇಳಿದ್ರೆ ಅವ್ರು ಮಾಡಿಸೋದನ್ನಿಲ್ಲ, ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿಬಿಡ್ತಾರೆ ಅವರೆಲ್ಲ. ಆದ್ರೆ ನಾವು ನಿಯಮಿತವಾಗಿ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಮ್ಮ ಹೊಲದಲ್ಲಿರುವಂತ ಮಣ್ಣನ್ನು ಪರೀಕ್ಷಾ ಕೇಂದ್ರ ತೆಗೆದುಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ರೆ ಅವ್ರು ಎಷ್ಟು ಗೊಬ್ಬರ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು, ಯಾವ ಬೆಳೆ ಬೆಳಿಬೇಕು, ಯಾವಾಗ ಬೆಳಿಬೇಕು, ಎಷ್ಟು ನೀರು ಹಾಕ್ಬೇಕು ಅನ್ನೋದನ್ನ ಕೃಷಿ ವಿಜ್ಞಾನಿಗಳು ನಮಗೆ ಮಾಹಿತಿ ನೀಡ್ತಾರೆ. ಅದನ್ನ ನಾವು ಅನುಸರಿಸಿದಪ್ಪ ಅಂತಂದ್ರೆ ಅದನ್ನ ನಾವು ಮಣ್ಣನ್ನ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹೆಚ್ಚು ಕಡಿಮೆ ಇದನ್ನ ಭತ್ತ ಬೆಳೆಯುವಂತ ಪ್ರದೇಶಗಳಲ್ಲಿ ಮಾಡ್ತಾರೆ, ಆದ್ರೆ ನಮ್ಮಂತ ಪ್ರದೇಶಗಳಲ್ಲಿ ಈ ಒಂದು ವಿಧಾನವನ್ನು ಅನುಸರಿಸೋದಿಲ್ಲ. ರೈತರು ಅದನ್ನ ಅನುಸರಿಸಬೇಕಾಗ್ತದೆ. ಆಮೇಲೆ ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಧಾನಗಳಿಂದ ಬರಡು ಭೂಮಿಯನ್ನ ಸುಧಾರಣೆ ಮಾಡಿ ಕೃಷಿಗೆ ಒಳಪಡಿಸುವುದು. ಈ ಬಂಜರು ಭೂಮಿ ಇರ್ತದೆ, ಆ ಬಂಜರು ಭೂಮಿಯಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಜ್ಞಾನದಿಂದ ಯಾವ ಬೆಳೆಗಳನ್ನು ನಾವು ಅಲ್ಲಿ ಬೆಳೆಯಬಹುದು, ಆ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಅನ್ನೋದನ್ನು ನಾವು ಅಲ್ಲಿ ಅರಿತುಕೊಂಡು ಅದನ್ನು ನಾವು ಕೃಷಿಗೆ ಬಳಕೆಯನ್ನು ಮಾಡಿಕೊಂಡು ಅಭಿವೃದ್ಧಿ ಮಾಡ್ಕೋಬಹುದು. ಈ ಉದಾಹರಣೆಗೆ ಈಗ ಮಸಾರಿ ಭೂಮಿ ಮಡ್ಡಿ ಅಂತ ಹೇಳ್ತೇವೆ, ಊರ ಮಗ್ಲಲ್ಲಿ ಇರ್ತಾವೆ, ಅಂತಲ್ಲೇ ಯಾವುದೇ ಬೆಳೆಗಳನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಅಂತಲ್ಲಿ ಏನು ಮಾಡಬೇಕು, ಹಂತ ಕಾಂಟೂರ್ ಪ್ಯಾಟರ್ನ್ ಹಂಗ ನಾವು ಹಣ್ಣಿನ ಗಿಡಗಳನ್ನು ಬೆಳಿಬಹುದಲ್ಲಿ. ಉದಾಹರಣೆ ದಾಳಿಂಬೆ ಗಿಡಗಳನ್ನ, ಆಮೇಲೆ ಮುತ್ತತ್ತಿ ಬಾರೆಹಣ್ಣು ಅಂತ ಹೇಳ್ತೇವೆ, ಅಂತ ಒಂದು ನಾವು ಬೆಳೆಗಳನ್ನ ಅಲ್ಲಿ ಬೆಳ್ಕೊಂಡ್ರೆ ಆ ಭೂಮಿ, ಬರಡು ಭೂಮಿ, ಬಂಜರು ಭೂಮಿ ನಮಗೆ ಈ ಹಣ್ಣಿನ ಬೆಳೆಗಳನ್ನ ಅದು ನೀಡ್ತಾ ಇರ್ತದೆ. ಅದಕ್ಕೆ ಹನಿ ನೀರಾವರಿಯಂತಹ ಸುಧಾರಿತ ಒಂದು ತಾಂತ್ರಿಕ ಜ್ಞಾನವನ್ನು ಬಳಸಿ ಹನಿ ನೀರಾವರಿ ಮಾಡಿದರೆ ನಾವಲ್ಲಿ ಲಾಭದಾಯಕವಾಗಿ ಬೆಳಿಬಹುದು. ಆದ್ರೆ ನಮ್ಮ ರೈತರು ಅಂಥದಕ್ಕೆ ಮನಸ್ಸು ಮಾಡುವುದಿಲ್ಲ. ನಾವಲ್ಲಿ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ ಅಂದ್ರೆ ಆಗೋದಿಲ್ಲ. ಇಂಥ ಒಂದು ಹಣ್ಣಿನ ಬೆಳೆಗಳನ್ನಲ್ಲೇ ಬೆಳಿಬಹುದು. ಅಂದ್ರೆ ಅದು ಉದಾಹರಣೆ. ಹಂಗ ನಾವು ಈ ಬರಡು ಭೂಮಿ, ಖಾಲಿ ಭೂಮಿ, ಬಂಜರು ಭೂಮಿಯನ್ನ ವೈಜ್ಞಾನಿಕ ತಾಂತ್ರಿಕ ವಿಧಾನಗಳ ಮೂಲಕ ಅಭಿವೃದ್ಧಿಪಡಿಸಿ ಹೆಚ್ಚಿನ ಕೃಷಿ ಭೂಮಿಯನ್ನು ಪಡ್ಕೋಬಹುದಾಗಿದೆ. ಆಗ ಉತ್ತಮವಾದ ಭೂಮಿ ಮೇಲಿನ ಒತ್ತಡ ಕಡಿಮೆಯಾಗ್ತದೆ. ಇಂತಹ ಒಂದು ಅನೇಕ ಕ್ರಮಗಳ ಮೂಲಕ ನಾವು ಮಣ್ಣಿನ ಸವೆತವನ್ನ ತಡೆಗಟ್ಟಿ ಮಣ್ಣಿನ ಸಂರಕ್ಷಣೆಯನ್ನ, ಮಣ್ಣಿನ ನಿರ್ವಹಣೆಯನ್ನ ಮಾಡಿ ಮುಂದಿನ ಪೀಳಿಗೆಗೆ ಒದಗಿಸಿಕೊಳ್ಳಲು ಅವಶ್ಯಕವಾಗಿರ್ತದೆ. ಇದಕ್ಕೆ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗಾಗಿ ಈ ಮಣ್ಣು ಅವಶ್ಯಕವಾಗಿದೆ. ಅದನ್ನ ಸಂರಕ್ಷಣೆ ಮಾಡೋದು ಆದ್ಯ ಕರ್ತವ್ಯವಾಗಿರ್ತದೆ. ಅದಕ್ಕಾಗಿ ಇಂತಹ ಕ್ರಮ
ಅನುಸರಿಸುವುದರ ಮೂಲಕ ಸಂರಕ್ಷಣೆಯನ್ನ ಮಾಡಬಹುದಾಗಿದೆ. ಹೀಗೆ ಇಲ್ಲಿಗೆ ಕರ್ನಾಟಕದ ಮಣ್ಣುಗಳು ಅನ್ನುವಂಥ ಒಂದು ಅಧ್ಯಾಯ